ಇವತ್ತಿನ ವಿಷಯ ನಿರ್ವಾಣವೇ ಪರಮ ಸುಖ ಅನ್ನೋದ್ರ ಬಗ್ಗೆ ಕಲಿಯೋಣ. ಇದು ಸ್ವಲ್ಪ ಡಿಫ್ರೆಂಟ್. ನಾನು ಓದಿರುವಂತ ಒಂದು ಪುಸ್ತಕ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತು. ಈ ವಿಷಯ ನಿರ್ವಾಣವೇ ಪರಮ ಸುಖ ಅನ್ನುವ ಒಂದು ವಿಷಯ. ಎಲ್ಲರಿಗೂ ಗೊತ್ತು ನಿರ್ವಾಣ ಅಂದ್ರೆ ಏನು ಅಂತ ಎಲ್ಲರಿಗೂ ಗೊತ್ತಿದೆ. ಸ್ವಲ್ಪ ನಾವ್ ಹೇಗೆ ನೋಡ್ಕೋಬೇಕಂದ್ರೆ ಇದು ಗೊತ್ತು ಬಿಡು ನಮಗೆ ಅನ್ಸ್ಬಿಡತ್ತೆ. ನಿರ್ವಾಣವೇ ಪರಮ ಸುಖ, ಹೌದು. ನಿರ್ವಾಣ ಹೊಂದೋದೇ ಹೊಂದಬೇಕಂದ್ರೆ ಎಷ್ಟು ಕಷ್ಟ ಅಂತ ಗೊತ್ತು ಎಲ್ರಿಗೂ. ಆದ್ರೆ ಇದನ್ನ ಹೇಳೋದು ಒಂದು ಹೇಗೆ ಅಂದ್ರೆ, ನಾನು ಇದೊಂದು ಪುಸ್ತಕದಲ್ಲಿ ಓದ್ಬೇಕಾದ್ರೆ, ಬುದ್ಧನ ಒಂದು ಬುಕ್ಕು, ಅಲ್ಲಿ ಓಶೋ ಅವರು ಬರ್ದಿರುವಂತ ಪುಸ್ತಕ ಓದ್ತಾ ಇದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಇದನ್ ಯಾಕೆ ಕೊಟ್ಟಾರೆ? ಈ ನಿರ್ವಾಣವೇ ಪರಮ ಸುಖ ಅಂತಿದೆ, ಅಲ್ಲಿ ಹೋಗಿ ನೋಡಿದ್ರೆ ಏನೇನೋ ಇದೆ ಅಂತ. ಅದು ಬಸ್ಟ್ ಇಷ್ಟಿದೆ, ಆ ವಿಷಯನೇ ಇಷ್ಟಿದೆ. ಇಷ್ಟರಲ್ಲಿ ನಾನು ಹಿಂಗೆ ಕ್ಲಾಸ್ ಮಾಡಿ, ಬಟ್ ಚೆನ್ನಾಗಿದೆ. ನಿರ್ವಾಣವೇ ಪರಮ ಸುಖ, ಇದು ನಾವು ತಿಳ್ಕೊಳ್ಳೋಣ, ಇನ್ನೂ ಚೆನ್ನಾಗಿ ತಿಳ್ಕೊಳ್ಳೋಣ ಅಂತ ಓದ್ತಾ ಹೋದ್ರೆ ಅದು ಜಸ್ಟ್ ಒಂದು ಪ್ಯಾರಾಗ್ರಾಫ್ ಆಗಿರ್ಬೋದು. ಇದು ನನಗೆ ಎಷ್ಟು ಗಡಿಬಿಡಿ ಆಯ್ತು ಅಂದ್ರೆ, ನಾನು ಹೆಂಗೆ ಈ ಸಬ್ಜೆಕ್ಟ್ ತಗೊಂಡ್ಬಿಟ್ಟಿದೀನಿ, ಹೆಂಗೆ ನಾನು ಹೇಳ್ಬೇಕು ಅಂತ ಹೇಳಿ. ಬಟ್ ಒಳಗಡೆ ಮಾಸ್ಟರ್ಸ್ ಹೆಂಗ್ ರೆಡಿ ಮಾಡಿದ್ದಾರೆ ಅಂತಂದ್ರೆ, ನಾನ್ ರೆಡಿನೇ ಆಗಿಲ್ಲ, ನಿನ್ನೆವರೆಗೂ ನಾನು ರೆಡಿ ಆಗಿಲ್ಲ. ಬೇರೆ ಸಬ್ಜೆಕ್ಟ್ ತಗೊಂಡು ಆಯ್ಕೆ ಮಾಡ್ಕೊಂಡಿದ್ದೆ, ಅದು ಒಂದು 15-20 ದಿವಸ ಆಯ್ತು ಆಯ್ಕೆ ಮಾಡ್ಕೊಂಡು. ಬಟ್ ಬೇರೆ ಬೇರೆ ಕ್ಲಾಸ್ಗಳು ನನಗೆ ಹೋಗಿ ಬರೋದು ಇದೇ ಆಯ್ತು. ನನ್ಗೆ ಅದನ್ನ ಸ್ಟಡಿ ಮಾಡಕ್ಕೂ ಆಗಿರ್ಲಿಲ್ಲ. ಬಟ್ ಇವತ್ತು 1 ಅವರ್ 2 ಅವರ್ ಗೀತಾ ಮೇಡಮ್ ಹೇಳಿ, ಮೇಡಮ್ ಈ ಸಬ್ಜೆಕ್ಟ್ ಮೇಡಮ್ ಅಂತಂದೆ. ಅವಾಗ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡಿದೆ, ಏನೋ ತಿಳ್ಕೊಬೇಕು ಅಂತ ಹೇಳಿ. ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿದ್ದಾಗೆ ನನಗೂ ಅಷ್ಟೇ ಗೊತ್ತು. ನಿರ್ವಾಣವೇ ಪರಮ ಸುಖ ಅನ್ನೋದಷ್ಟೇ ಗೊತ್ತು. ಬಟ್ ಆಳಕ್ಕೆ ಹೋಗಿ ನೋಡಿದಾಗ ಇದು ಇಷ್ಟೇ ಇರಬಹುದು, ಒಂದು ಪ್ಯಾರಾಗ್ರಾಫ್ ಇರಬಹುದು. ಬಟ್ ಒಂದೊಂದು ವರ್ಡ್ ಅಲ್ಲೂ ನಾವು ಒಂದೊಂದು ಪ್ಯಾರಾಗ್ರಾಫ್ ನ ನಾವು ಬರಿಬಹುದು, ತಿಳ್ಕೋಬಹುದು ಅನ್ನೋದು ಗೊತ್ತಾಯ್ತು. ಏನಿದು ನಿರ್ವಾಣವೇ ಪರಮ ಸುಖ ಅಂತಂದ್ರೆ, ಹೆಂಗೆ ನಾವೆಲ್ಲ ಹೆಂಗೆ ಅಂದ್ರೆ, ಮನುಷ್ಯರು ನಾವೊಂದು ಎಲ್ಲಾ ಜೀವರಾಶಿಗಳನ್ನು ದಾಟಿ ಬಂದಂತಹ ಜೀವಿಗಳು. ನಮಗೆ ಪರಮೋನ್ನತ ಸ್ಥಿತಿಯನ್ನು ಸಿಗಬೇಕು ಅನ್ನೋದು ನಮ್ಮ ಕೊನೆಯ ಒಂದು ಜನ್ಮಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಯಾಕಂದ್ರೆ ಮೊದಲಿನ ಜನ್ಮಗಳು, ನಾವು ಮನುಷ್ಯರಾಗಿ ಬಂದಾಗ ನಮಗೆ ಅರಿವಿಲ್ಲದೆ ಬದುಕಿ ಜೀವನ ಕಳೆದು ಹೋಗ್ತೀವಿ. ಅದು ಅರಿವಿಲ್ಲದೆ ಹೋಗ್ತಾ ಇರತ್ತೆ. ಎಷ್ಟು ಚಂದ ಇದೆ ನೋಡಿ, ಅದು ಅರಿವು ಅನ್ನೋದು ಎಷ್ಟು ಚಂದ ಇದೆ. ನಮಗ್ ಪರಿಜ್ಞಾನ ಇಲ್ಲ, ಅರಿವು ಅನ್ನೋದ್ರಲ್ಲಿ ತುಂಬಾ ಅರ್ಥ ಇದೆ. ತಿಳ್ಕೊಂತ ಹೋದ್ರೆ ಬಹಳ ಹೇಳ್ಕೊಡತ್ತೆ. ಅರಿವು, ನಾನ್ ನಿನ್ ಜೊತೆಗೆ ಇರ್ತೀನಿ, ನನ್ಗೆ ಹೇಳ್ಕೊಡು ಅಂತ ಹೇಳಿ ಒಂದು ಸರಿ ನಾವು ಕಣ್ಣು ಮುಚ್ಕೊಂಡು ನಾವು ಅರಿವು ನನಗೆ ಎಲ್ಲ ತಿಳಿಸು ಅಂತ ಹೇಳಿಬಿಟ್ರೆ, ಆ ವರ್ಡ್ ಇದೆ ಅಲ್ಲ, ನಮ್ಮನ್ ಎಲ್ಲೇ ಇದ್ರು ಕೂಡ ಎಳ್ಕೊಂಡ್ ಬಂದು ಒಂದು ಹದ್ದು ಬಸ್ಸಿನಲ್ಲಿ ಇರಿಸತ್ತೆ. ಇದು ನನಗಾಗಿದೆ, ಅದಕ್ಕಾಗಿ ನನಗೆ ಹೇಳಕ್ಕೆ ಬರ್ತಾ ಇದೆ, ಇಲ್ಲಾಂದ್ರೆ ಬರುವಂತದ್ದಲ್ಲ. ಹಂಗಾಗಿ ಆ ಅರಿವಿನಲ್ಲಿ ಇರಬೇಕು ಅಂತಂದ್ರೆ, ನಮ್ಮ ಲಾಸ್ಟ್ ಕೊನೆಯ ಜನ್ಮಗಳು ಬರ್ತವೆ. ಒಂದು 4-5, ಒಂದು 3-2 ಆ ಜನ್ಮಗಳಲ್ಲಿ ಬಂದಾಗ ತುಂಬಾ ಅರಿವಿನಲ್ಲಿ ಬದುಕ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾವೆಲ್ಲರೂ ಇದೀವಲ್ವಾ, ಧ್ಯಾನದ ಸ್ಥಿತಿನಲ್ಲಿ ಇದೀವಿ, ಧ್ಯಾನ ಮಾಡ್ತಾ ಇದೀವಿ, ಜ್ಞಾನ ಪಡಿತಾ ಇದೀವಿ ಅಂದಾಗ ನಮ್ಮ ಮುಂದೆ ಸ್ವಲ್ಪ ಇದೇ ಜನ್ಮನೇ ಕೊನೆ ಇರ್ಬೋದು, ಅಥವಾ ಇನ್ನೊಂದ್ 2 ಜನ್ಮ ಇರ್ಬೋದು, ಒಂದೇ ಇರ್ಬೋದು, ಇಷ್ಟು ಬಂದಿರತ್ತೆ. ನಮಗೆ ಆಧ್ಯಾತ್ಮಿಕ ಅನ್ನೋದು ಸಿಗೋದೆ ಇವಾಗ ಸಿಗ್ತಾ ಹೋಗುತ್ತೆ. ಎಲ್ಲೋ ಸಿಕ್ಕಿರ್ಬಹುದು, ಇಲ್ಲ ಅಂತಲ್ಲ. ಬಟ್ ಧ್ಯಾನ ಅನ್ನೋದು ಸಿಗೋದು ತುಂಬಾ ಕಷ್ಟ. ನಾವೆಲ್ಲ ತುಂಬಾ ಒಂದು ಪುಣ್ಯ ಮಾಡಿ ಬಂದಿದೀವಿ. ಕಷ್ಟ ಸುಖ ಅಂದ್ರೂ ಎಲ್ರಿಗೂ ಇರತ್ತೆ. ನಮ್ಮ ಲೈಫ್ ಇದೇ ಜನ್ಮದಲ್ಲಿ ನಾವು ಕೊನೆ ಆಗ್ತೀವಿ, ಕೊನೆಗಳಿಗೆವರೆಗೂ ಕಷ್ಟ ಇರತ್ತೆ, ಅದಂತೂ ಪಕ್ಕ. ಕಷ್ಟ ಅಲ್ಲ ಅದು, ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳುವ, ಪ್ರಜ್ಞಾಸ್ಥಿತಿಯನ್ನು ಹೆಚ್ಚಿಸಿಕೊಳ್ಳುವುದು ಅಂತ ಅರ್ಥ. ಈ ದುಃಖ, ಕಷ್ಟ, ಸುಖ ಅನ್ನೋದು ನಮ್ಮ ಪ್ರಜ್ಞಾಸ್ಥಿತಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಒಂದು ಅವಸ್ಥೆ ಅಂತ ಹೇಳ್ಕೋಬಹುದು. ಓಕೆ, ಇವತ್ತು ಏನಿದು ನಿರ್ವಾಣವೇ ಪರಮ ಸುಖ, ಹೆಂಗೆ ನಾವ್ ಇದನ್ನ ಸಾಧಿಸ್ಕೊಳ್ಬಹುದು ಅಂತ ಅನ್ನೋದಾದ್ರೆ, ಈ ಮನುಷ್ಯ ಜನ್ಮ ಹೇಗೆ ಬದುಕಿದಾನೆ ಅಂದ್ರೆ, ಹೇಳ್ತಾರೆ ಸಾಕಷ್ಟು ತಿಳಿದವರು, ಆಮೇಲೆ ಸೀನಿಯರ್ ಮಾಸ್ಟರ್ಸ್ ಎಲ್ಲ ಅವರ ಕ್ಲಾಸ್ಗಳಲ್ಲಿ ನಾ ಕೇಳಿದಾಗ ಒಂದು 400, 300, 400, 500 ಜನ ಜನ್ಮ ತಗೊಂಡ್ ಬಂದಿರ್ತೀವಂತೆ ನಾವು, ಮನುಷ್ಯ ಜನ್ಮ. ಅಲ್ಲಿವರೆಗೂ ನಾವು ಹೇಗಿರ್ತೀವಿ ಅಂದ್ರೆ, ದಡ್ರೆ, ಅರಿವಿಲ್ಲದ ಜೀವನದಲ್ಲಿ ಬರ್ತಾ ಇರ್ತೀವಿ. ಸೊ ಅಷ್ಟ್ರವರೆಗೂ ಆ ಭ್ರಮೆಯಲ್ಲಿ ನಾವೇನ್ ಮಾಡ್ತಾ ಇರ್ತೀವಿ, ತೇಲ್ತಾ ಇರ್ತೀವಿ. ಭ್ರಮೆಯಲ್ಲಿ ತೇಲ್ತಾ ಇರುವಾಗ
ಭ್ರಮೆಯೇ ನಮಗೆಲ್ಲವನ್ನು ಹೇಳ್ಕೊಡ್ತಾ ಇರತ್ತೆ. ಭ್ರಮೆಯೇ ಎಲ್ಲ ಹೇಳಿಕೊಡ್ತಾ ಇರತ್ತೆ. ನಾವ್ ಅದನ್ನ ಚಾಚು ತಪ್ಪದೆ ಮಾಡ್ತಾ ಇರ್ತೀವಿ. ಹೀಗಿದ್ದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಎಲ್ಲಾ ಒಂದು ಜೀವನ ಎಂಡ್ ಆಗುವಾಗ ಏನಾಗತ್ತೆ ಅಂತಂದ್ರೆ ನಾವು ದುಃಖದಲ್ಲಿ ಸತ್ತು ಹೋಗ್ತೀವಿ. ಬರೀ ದುಃಖದಲ್ಲಿನೇ ಸತ್ತು ಹೋಗ್ತೀವಿ. ಸೊ ಆ ದುಃಖ ಅನ್ನೋದೇ ಇದೆ ಅನ್ನೋದು ಮಾತ್ರ ನಮ್ಗೆ ಅರಿವಾಗಿರತ್ತೆ. ಯಾಕೆ? ಭ್ರಮೆ ಜೊತೆಗಿದೀವಿ ಅನ್ನೋದಕ್ಕೆ ದುಃಖದೊಂದಿಗೆ ನಾವು ಎಂಡ್ ಆಗ್ತೀವಿ. ಮತ್ತು ಹುಟ್ಟುವಾಗ ದುಃಖದಲ್ಲಿಯೇ ಎಂಟ್ರಿ ಆಗ್ತೀವಿ. ಇದು ನಮ್ಮ ಕಾನ್ಸೆಪ್ಟ್ ಆಗಿ ನಾವು ಹಂಗ್ ಬಂದ್ಬಿಟ್ಟಿದೀವಿ. ಎಷ್ಟೋ 100 ಜನ್ಮಗಳು ಇದ್ರಲ್ಲಿ ಬಂದ್ ಹೋಗಿದೀವಿ. ಅದಕ್ಕಾಗಿ ಇವತ್ ನಾನು ಎಚ್ಚರಿಕೆಗೊಂಡಿದ್ದೇನು ಅಂತಂದ್ರೆ, ನಂದೇ ಹೇಳ್ಕೊಂತೀನಿ ಇವತ್ತು. ನಾನು ಎಚ್ಚರಿಕೆಗೊಂಡಿದ್ದು ಅಂದ್ರೆ ಆ ಬುಕ್ ನ ಓದಿದಾಗ ನನಗೆ ತುಂಬಾ ಅರಿವಾಯ್ತು. ಏನಿದು ಇಷ್ಟು ಕೊಟ್ಟಿದ್ದಾರೆ, ಹೆಂಗೆ ಏನು ಒಂದೇ ಒಂದು ಎಕ್ಸಾಂಪಲ್ ಕೊಟ್ಟು ಮುಗಿಸ್ಬಿಟ್ಟಿದ್ದಾರೆ ಆ ಬುಕ್ ಅಲ್ಲಿ. ನಾ ಅನ್ಕೊಂಡೆ, ಹೆಂಗೆ ಇದ್ರಲ್ಲಿ ಏನಿದೆ, ಸ್ವಾರಸ್ಯ ಏನಿರಬಹುದು? ಅಷ್ಟಿಲ್ಲೇ ಓಶೋ ಅವರು ಬರ್ದಿರಕ್ ಸಾಧ್ಯನೇ ಇಲ್ಲ. ಸುಮ್ನೆ ಬರ್ದಿರ್ತಾರ? ನೋ, ಒಬ್ರಿಗೆ ಅರ್ಥ ಆಗುವಂಗೆನೆ ಬರ್ದಿರ್ತಾರೆ. ಸೊ ನಮ್ಮ ಪ್ರಜ್ಞಾಸ್ಥಿತಿನ ಎಚ್ಚರಿಸ್ಕೊಳ್ಬೇಕು. ಸಮಯ ಇಲ್ಲ ನನಗೆ, ನಾನು ಹೇಗೆ ಎಚ್ಚರಿಸ್ಕೋಬೇಕು ಅನ್ನೋದು ನನ್ನಲ್ಲಿ ಚುಚಿತಾ ಇದೆ. ಯಾಕಂದ್ರೆ 3:30 ನಾನು ಅಟೆಂಡ್ ಆಗ್ಬೇಕು ಕ್ಲಾಸು. ಆದ್ಮೇಲೆ ಏನ್ ಹೇಳ್ಬೇಕು ನಾನು? ಸೊ ನಾನ್ ಕಲಿಬೇಕಲ್ವಾ ಅಂತ ಹೇಳ್ಬಿಟ್ಟು ಕೂತ್ಕೊಂಡಾಗ ನನಗೆ ಒಂದೊಂದು ಲೈನ್ ಓದ್ತಾ ಇದ್ರೆ ತುಂಬಾ ಅರ್ಥ ಆಯ್ತು. ಇದು ಎಲ್ಲ ಹೇಳ್ತಾ ಇರೋದು ಭ್ರಮೆ ಬಗ್ಗೆ ಹೇಳಿದ್ದಾರೆ. ಓಕೆ, ಆ ಭ್ರಮೆಯಲ್ಲಿ ನಾವು ಎಷ್ಟು ಇನ್ವಾಲ್ವ್ ಆಗಿರ್ತೀವಿ. ಒಂದು ಕತೆ ಹೇಳಿದರೆ ಆ ಕಥೆನಲ್ಲಿ ಆ ವರ್ಡ್ ಏನ್ ಹೇಳಿದ್ರು ಅದು ಎಲ್ಲಿಗೆ ಮ್ಯಾಚ್ ಆಗ್ತಾ ಇದೆ ಅಂತ ನೋಡ್ಕೊಂಡೆ ನಾನು. ಅದು ಹೇಗಿದೆ ಅಂತಂದ್ರೆ ಮೊದ್ಲು ಹೆಂಗ್ ಬರುತ್ತೆ ಅಂದ್ರೆ ನಮ್ ಜೀವನದಲ್ಲಿ ಎಚ್ಚರಿಕೆ ಅನ್ನೋದು ಇರ್ಬೇಕು ಅನ್ನೋದನ್ನ ನಾನಲ್ಲಿ ಕಲಿತಾ ಬಂದೆ. ಸ್ಟಾರ್ಟಿಂಗು ಆ ಕಥೆನ ಹೇಳ್ಬಿಟ್ರೋದನ್ನ ಕತೆ ಹೇಳ್ಕೊಂಡು 2 ಸರಿ ಓದಿದ ತಕ್ಷಣ ಹೌದು, ನಮ್ಮ ಬದುಕಿನಲ್ಲಿ ನಾವು ಭ್ರಮೆ ಜೊತೆಗಿದ್ದೀವಿ ಅನ್ನೋದನ್ನ ಇವ್ರು ಹೇಳ್ತಿದ್ದಾರೆ. ಅದು ನನಗೆ ಅರ್ಥ ಆಯ್ತು. ಮಾಸ್ಟರ್ ಕರೆಕ್ಟ್ ಆಗಿ ಹೇಳಿದ್ರೆ ನಾವು ಭ್ರಮೆ ಜೊತೆಗೆ ಬದುಕ್ತಾ ಇದೀವಿ. ಹಂಗಂದ್ರೆ ಇಲ್ಲಿ ನೆಕ್ಸ್ಟ್ ಏನ್ ಅಂತ ಹೇಳಿದ್ದಾರೆ ಅಂತ ನೋಡ್ತಾ ಹೋದೆ. ಈ ಭ್ರಮೆನಲ್ಲಿ ಅವ್ರು ಕೊಟ್ಟಿರೋ ಏನೇನ್ ಸೇರ್ಕೊಂಡಿದೆ ನೋಡೋಣ ಅಂತ ಹೋದ್ರೆ ಅದ್ರಲ್ಲಿ ಎಷ್ಟೊಂದು ಸೇರ್ಪಡಿಸಿದ್ದಾರೆ ಅಂತಂದ್ರೆ ಅಲ್ಲಿ ನಮ್ಮ ಅಹಂ ಇದೆ. ಆ ಭ್ರಮೆನಲ್ಲಿ ಅಹಂ ಸೇರ್ಕೊಂಡಿದೆ, ಹೌದಾ? ಆಮೇಲೆ ನಮ್ಮ ಆಸೆಗೆ ಮಿತಿ ಇಲ್ಲ, ಸಾಕಷ್ಟು ಸೇರ್ಕೊಂಡಿದೆ. ನಮ್ಮ ಆಸೆಗಳು ಅಷ್ಟೊಂದು ಹುಟ್ಟಿಸಿದೀವಿ ನಾವು. ಯಾಕಂದ್ರೆ ನೋಡಿದ್ದೆಲ್ಲ ಹುಟ್ಟುತ್ತೆ ಅಂತಾರ ನೋಡು. ನಮಗೆ ನೋಡಿದ ತಕ್ಷಣ ಹುಟ್ಟತ್ತೆ ನಮಗೆಲ್ಲ, ಹಾಗೆ ಭ್ರಮೆನಲ್ಲಿದ್ದಾಗ. ಸೊ ಅಹಮ್ಮನ್ನ ಬೆಳೆಸ್ಕೊಂಡಿದೀವಿ, ಆಸೆಗಳನ್ನ ಸಾಕಷ್ಟು ಬೆಳೆಸ್ಕೊಂಡಿದೀವಿ. ಆಮೇಲೆ ಮತ್ತೆ ವಿರೋಧವನ್ನು ಮಾಡುತ್ತೇವೆ. ಬಂದಿದ್ದನ್ನೇ ಉಣ್ಣು ಅಂತ, ಸಿಕ್ಕಿದ್ದನ್ನೇ ತಿನ್ಬೇಕು. ನಿನಗಿವತ್ತು ಒಂದು ತುತ್ತು ಅನ್ನ ಅಂದ್ರೆ ಅಷ್ಟೇ ತಿನ್ಬೇಕು. ನಾವು ಏನ್ ಮಾಡ್ತಾ ಇದ್ದೀವಿ? ವಿರೋಧ ಮಾಡ್ತಾ ಇದ್ದೀವಿ. ದೇವ್ರೇ, ಭಗವಂತ ನೀನ್ ಎಷ್ಟ್ ಕೊಟ್ಟಿದೀಯ ಅಷ್ಟು ನನಗೆ ತೃಪ್ತಿ ಇದೆ ಅಂತ ತಿಂದಾಗ ಸಾಕಷ್ಟು ಬಂದು ಬೀಳುತ್ತೆ. ಅಲ್ಲಿ ಏನಿಲ್ಲ ನಮಗೆ ಅಂದ್ರೆ ಆ ಭ್ರಮೆ ಆವರಿಸಿಕೊಂಡಿದೆ, ಅರಿವು ಅನ್ನೋದು ಮುಚ್ಕೊಂಡು ಹೋಗಿದೆ ಅನ್ನೋದು ನನಗೆ ಗೊತ್ತಾಯ್ತು. ಈ ಅರಿವು ಮುಚ್ಕೊಂಡು ಹೋಗಿದೆ, ಅಹಂ ಬಂದಿದೆ, ಆಸೆ ಬಂದಿದೆ, ಅಲ್ಲಿ ಮತ್ತೆ ವಿರೋಧ ಬಂದಿದೆ. ಇನ್ನ ಮನೋಚಾಪಲ್ಯತೆಯಿಂದ ಕೂಡ್ಕೊಂಡಿದೀವಿ ಅನ್ನೋದು ಗೊತ್ತಾಯ್ತು. ಮನೋಚಾಪಲ್ಯ, ನಮ್ಮ ಮನಸ್ಸು ಹೆಂಗಾಗಿದೆ? ಎಷ್ಟೋ ಚಾಪಲ್ಯತೆಗಳು, ಅದು ಬೇಕು ಇದು ಬೇಕು. ಈ ಚಾಪಲ್ಯತೆಗಳು ಬೇಕು ಅನ್ನೋದ್ರಲ್ಲಿ ಸೇರ್ಕೊಂಡಿದೆ ಭ್ರಮೆ. ನಮಗೆ ತುಂಬಿ ತುಳುಕಾಡ್ತಾ ಇದೆ ಒಳಗಡೆ, ನಮ್ಮನ್ನ ಕರ್ಕೊಂಡು ಹೋಗ್ತಾ. ಇವಾಗ ಹೇಳ್ತಾರಲ್ಲ, ಕಲಿಯುಗ ಬರೀ ನಮ್ಮನ್ನೇನು ಅಂತಂದ್ರೆ ಬೇಡವಾದದ್ರ ಕಡೆ ಎಳ್ಕೊಂಡು ಹೋಗ್ತಾ ಇದೆ. ಅದೇ ರೀತಿ ಈ ಭ್ರಮೆ ಅನ್ನೋದನ್ನ ನಮಗೆ ಹೇಗ್ ಕರ್ಕೊಂಡು ಹೋಗ್ತಾ ಇದೆ ಅಂತಂದ್ರೆ ಬೇಡವಾದದ್ರ ಹತ್ರನೇ ಕರ್ಕೊಂಡು ಹೋಗ್ತಾ ಇದೆ. ನಾವು ಹಂಗೆ ಹೋಗ್ತಾ ಇದೀವಿ, ಹಿಂದೆನೆ ಹೋಗ್ತಾ ಇದೀವಿ. ಯಾಕಂದ್ರೆ ನಮಗ್ ಅಲ್ಲಿ ಕ್ಷಣಿಕ ಒಂದು ಆನಂದ ಸಿಗ್ತಾ ಇದೆ. ಕ್ಷಣಿಕ ಆನಂದವೇ ನಮಗೆ ಮಹದಾನಂದ ಅಂತ ಹೇಳಿ ನಾವು ಅದ್ರಿಂದ ಹೋಗ್ತಾ ಇದೀವಿ. ಈ ಮನೋಚಾಪಲ್ಯಗಳು ಜಾಸ್ತಿ ಆಗ್ತಾ ನಾವು ಏನ್ ಬೈಕೆಗಳು ಜಾಸ್ತಿ ಆಯ್ತು, ಹುಚ್ಚು ಹಠ ಹಿಡಿತಾ ಇದೀವಿ. ನಾವು ಹುಚ್ಚು ಹಠದಿಂದ ಏನ್ ಸಾಧನೆ ಮಾಡ್ತಾ ಇದೀವಿ? ಏನೂ ಮಾಡ್ತಾ ಇಲ್ಲ. ನಾವು ಸೋಲ್ತಾ ಇದೀವಿ. ಹುಚ್ಚು ಹಠದಿಂದ ನಾವು ಸೋಲ್ತಾ ಇದೀವಿ. ನಮಗನಿಸ್ತಾ ಇದೆ ಹುಚ್ಚು ಹಠ. ಹೆಂಗೆ ಇವಾಗ ನಾವು ಮನೋಚಾಪಲ್ಯ ಅಂತಂದ್ರೆ ಏನ್ ಗೊತ್ತಾ? ಮನಸ್ಸಿಗೆ ಬಂದಂಗೆ ನೋಡಿದಂಗೆ ಎಸ್ ನಾನು ಬೇಕು, ನಾನು ಅದನ್ನ ತಗೋಬೇಕು, ನನಗೂ ಅದರ ರುಚಿ ಬೇಕು, ನನ್ನ ಆ ವಸ್ತು ನನ್ನಲ್ಲಿರಬೇಕು, ಅದನ್ನ ನಾನು ಯೂಸ್ ಮಾಡ್ಲೇಬೇಕು. ನನಗೆ ಯೂಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಅದನ್ನ ಯೂಸ್ ಮಾಡ್ಬೇಕು.
ಯಾರು ಕೊಟ್ಟಿಲ್ಲ ಅಂದ್ರೂ ಕೂಡ ಹುಚ್ಚು ಹಠದಿಂದ ಹೊತ್ಕೊಂಡ್ ಬರ್ಬೇಕು. ಅವನಿಗೆ ಒಂದು ಬಿಟ್ಟು ಎರಡು ಏನು 1000 ಇದ್ರೆ 2000 ಆದ್ರೂ ಕೊಡ್ತೀನಿ, ನನಗದು ಬೇಕೇ ಬೇಕು. ಆರ್ಡರ್ ಹೆಂಗಿರತ್ತೆ ಹೇಳಿ, ನಮ್ದು ತೋರಿಕೆ ಹೆಂಗಿರತ್ತೆ ಅಂದ್ರೆ ನಾನು ಏನ್ ಕೊಟ್ಟಾದ್ರೂ ನಾನ್ ತಗೋತೀನಿ ಅನ್ನೋದು ನಮ್ಮಲ್ಲಿದೆ. ಸೊ ಅದನ್ನ ನಾವು ಬೆಳೆಸ್ಕೊಳ್ತಾ ಇದೀವಿ. ಹುಚ್ಚುತನದಿಂದ ಹುಚ್ಚು ಹಠ ಮಾಡ್ತಾ ಇದೀವಿ, ನಮಗ್ ನಾವೇ ಗಾಯಗೊಳಿಸ್ಕೊಳ್ತಾ ಇದೀವಿ ಅನ್ನೋದ್ ಗೊತ್ತಾಯ್ತು. ಅದನ್ನ ನೀ 2000 ಕೊಟ್ರೆ ನಾ ಇನ್ನೊಂದ್ 1000 ಕೊಡ್ತೀನಿ, ಕೊಟ್ಟು ಬಿಡಪ್ಪ ನನಗೆ ಅಂದ್ರೆ ಅವ್ನ್ ಕೊಡೋನ್ಗೇನಾಗಿದೆ, ಕೊಡ್ತಾನ ಅಷ್ಟೇ. ನಾವು ತಗೊಂಡು ಏನು ಮಾಡ್ಬೇಕಾಗಿಲ್ಲ, ಅದನ್ನೇ ನಾವು ಬೆಳೆಸ್ಕೊಂಡಿದೀವಿ. ಈ ರೀತಿಯಾಗಿ ಅರಿವಿಲ್ಲದೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರ ಆ ಈ ಒಂದು ಭ್ರಮೆಯ ಒಂದು ತುಳಿತಕ್ಕೆ ನಾವು ಒಳಗಾಗಿದ್ದೀವಿ. ಭ್ರಮೆಯ ಒಂದು ತುಳಿತಕ್ಕೆ ನಾವು ಒಳಗಾಗಿದ್ದೇವೆ. ಅದು ನಮಗೆ ನೋವು ಕೊಡ್ತಾ ಇದೆ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಇದು ಎಲ್ಲದರಿಂದಲೂ ನಾನು ಚೆನ್ನಾಗಿರ್ತೀನಿ ಅಂತ ಹೇಳಿ ಮತ್ತೆ ನನಗೆ ದುಃಖ ಇದೆ ಅನ್ನೋದನ್ನ ನಾವು ತೋರ್ಪಡಿಸ್ತಾ ಇದ್ದೀವಿ. ಪ್ರತಿಯೊಂದು ವಿಷಯದಲ್ಲೂ ನಮಗೇನಂದ್ರೆ ನಾವ್ ಹೇಳ್ತೀವಿ, ನನಗೆ ನನಗೆ ನೆಮ್ಮದಿ ಇಲ್ಲ, ಎಲ್ಲಾ ಇದೆ ಆದ್ರೂ ನೆಮ್ಮದಿ ಇಲ್ಲ ಅಂತ ಹೇಳ್ತೀವಿ. ಎಷ್ಟೊಂದ್ ಕಡೆ ನಾವು ಹಂಗೆ ಹೇಳ್ಕೊಂಡು, ನನ್ಗೇನ್ ಕಡಿಮೆ ಇಲ್ಲಪ್ಪ, ಎಲ್ಲಾ ಇದೆ ಆದ್ರೂ ನೆಮ್ಮದಿ ಇಲ್ಲ, ಅದ್ ಯಾಕೋ ಏನೋ ಅಂತ ಹೇಳಿ ನಾವ್ ಎಲ್ಲಿ ಹೋಗ್ತೇವಿ, ಎಲ್ಲಾ ಜ್ಯೋತಿಷ್ರ ಕಡೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲಾ ಕೇಳ್ಕೊಂಡ್. ಬಟ್ ಒಂದು ಸರಿ ಕುತ್ಕೊಂಡ್ ನೋಡೋ ಜೀವನದಲ್ಲಿ ನಮಗೇನಿರ್ಬೇಕು, ಆ ಅರಿವು ಅನ್ನೋದಿರ್ಬೇಕು. ಸೊ ಅಲ್ಲಿ ಅವರು ಎಚ್ಚರಿಸಿದ್ದಾರೆ. ಈ ಅರಿವು ನಮ್ಮ ಜೀವನದಲ್ಲಿ ಎಚ್ಚರಿಕೆಯಿಂದ ನೋಡ್ತಾ ಹೋಗ್ಬೇಕು ಅನ್ನೋದನ್ನ ಹೇಳ್ಕೊಡತ್ತೆ. ಎಚ್ಚರಿಕೆಯಿಂದ ಅರಿವು ನಾವು ಇಟ್ಕೋಬೇಕು ನಮ್ಮಲ್ಲಿ. ನೋಡಿ, ಇಲ್ಲಿ ನಾವು ಏನೆಲ್ಲ ತಪ್ಪು ಮಾಡ್ತಾ ಇದೀವಿ ಅಂತಂದ್ರೆ ಅಹಮ್ಮು, ಆಸೆ, ವಿರೋಧ, ನಮ್ಮ ಮನಸ್ಸಿನ ಚಾಪಲ್ಯ ಮತ್ತು ಹುಚ್ಚು ಹಠ, ಇದನ್ನೆಲ್ಲಾ ತಿರುಕೊಂಡು ಇದನ್ನೆಲ್ಲಾ ಇಟ್ಟುಕೊಂಡು ಬದುಕುವಾಗ ತುಂಬಾ ಚೆನ್ನಾಗಿರತ್ತೆ. ಎಲ್ಲಿವರೆಗೂ ನಮ್ಮ ಜೇಬಲ್ಲಿ ಹಣ ಇರುವವರೆಗೂ ನಡೀತಾ ಇರತ್ತೆ. ನಡಿದೇ ಇದ್ದಾಗ ಕಳ್ಳತನಕ್ಕೆ ಹೋಗ್ತೀವಿ, ಎಲ್ಲದೂ ಮಾಡ್ತೀವಿ. ಇದು ಎಲ್ಲಾ ಒಂದು ಏನು ಅಂತಂದ್ರ ಹೇಳ್ತೀವಲ್ಲ, ಕಟ್ಟಿಟ್ಟಂತ ಒಂದು ಬುತ್ತಿ ಇದು. ಇದನ್ನ ನಾವು ತಿಂದ್ರೆ ಹೆಂಗ ಹೋಗ್ತೀವಿ ಹೇಳಿ, ಮತ್ತು ಅದನ್ನೇ ಅನುಭವಿಸಕ್ ಬರ್ತೀವಿ. ಸೊ ಇದನ್ನ ನಾವು ಸ್ವೀಕಾರ ಮಾಡುವ ಬದಲು ಅರಿವು ಅನ್ನುವ ಒಂದೇ ಒಂದು ಸಣ್ಣ ಬುತ್ತಿನ ನಾವು ಇವತ್ತಿನಿಂದ ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿ ನಮ್ಮ ಜೀವನ ಕಲ್ಯಾಣ ಆಗತ್ತೆ ಮತ್ತು ನಿರ್ವಾಣಕ್ಕೆ ಕರೆದುಕೊಂಡು ಹೋಗುತ್ತೆ ಅನ್ನೋದು ಅಲ್ಲಿರುವಂತಹ ಕಾನ್ಸೆಪ್ಟ್ ಆಗಿತ್ತು. ಅವ್ರೇನ್ ಹೇಳ್ತಿದ್ದಾರೆ ಅಂತಂದ್ರೆ, ಮಿತಿ ಮೀರಿ ಹೋಗುವ ಹಾಗಿಲ್ಲ, ಯಾವುದಕ್ಕೂ ಮಿತಿ ಮೀರಿ ಹೋಗುವ ಹಾಗಿಲ್ಲ. ಇಷ್ಟೊತ್ತು ನಾವು ಏನು ತಿಳ್ಕೊಳ್ತಾ ಇದ್ದೀವಿ ಅಂದ್ರೆ, ಎಲ್ಲಿ ಬೇಡವಾದದ್ದನ್ನು ನಾವು ಇಟ್ಕೊಂಡಿದ್ವೋ, ಭ್ರಮೆನಲ್ಲಿ ಅಹಂ ಆಗಿರಬಹುದು, ಆಸೆ ಆಗಿರಬಹುದು, ವಿರೋಧಾಕಾಂಕ್ಷಿಗಳಾಗಿರಬಹುದು, ಚಾಪಲ್ಯತೆಗಳಾಗಿರಬಹುದು, ಬೇಡವಾದ ಚಾಪಲ್ಯತೆಗಳು, ಆಮೇಲೆ ಹಠ, ಹುಚ್ಚು ಹಠ ಆಗಿರಬಹುದು, ಇವನ್ನೆಲ್ಲ ಆ ಭ್ರಮೆನಲ್ಲಿ ತುಂಬಿ ನಮ್ ಜೊತೆಗೆ ಅದನ್ನ ಅಂದ್ರೆ ಈಗ ಹೇಳ್ತೀವಲ್ಲ, ಒಂದು ಏನು ನಮ್ಮ ಮುಂದೆ ಓಡಾಡ್ತಾ ಇರತ್ತೆ, ನಮಗೆ ಅದು ಚಂದ ಕಾಣಿಸ್ತಾ ಇರತ್ತೆ ಕಣ್ಣಿಗೆ. ಹಂಗಾಗಿ ಅದ್ರ ಹಿಂದೆ ನಾವು ಓಡಾಡ್ತಾ ಹೋಗ್ತೀವಿ. ಅದು ನಮ್ಮ ಹಿಂದೆ ಓಡಾಡುತ್ತೆ, ಮೊದ್ಲು ನನ್ ಹಿಂದಿಂದೆ ಚಂದ ಅನ್ಸಿ ನಾವು ಅದ್ರ ಹಿಂದಿಂದೆ ಹೋಗಿ ಸುಳಿವಿಗೆ ಸಿಕ್ಕು ಹಾಕೊಳ್ತೀವಿ. ಹಿಂಗಾದಾಗ ಅರಿವು ಅನ್ನೋದನ್ನ ನಿನ್ ಜೊತೆಗಿಟ್ಕೋ, ನೀನ್ ಏನ್ ಮಾಡ್ತಾ ಇದೀಯಾ, ಇದನ್ನ ನೀನು ಬದುಕುವ ಜೀವನದಲ್ಲಿ ಕಲ್ತ್ಕೋ ಅಂತ ಹೇಳಿ ಆ ಒಂದು ಓಶೋ ಅವರು ಬರೆದಿದ್ದಾರೆ. ನಿನ್ನ ಜೀವನದೊಳಗ ಒಂದ್ ಸ್ವಲ್ಪ ನೀನ್ ಎಚ್ಚರಿಕೆ ಅನ್ನೋದನ್ನ, ಆ ಅರಿವು ಬೆಳೆಸ್ಕೊ. ಹಂಗಂದ್ರೆ ನಾವ್ ಹೆಂಗ್ ಬೆಳೆಸ್ಕೋಬೇಕು ಈ ಅರಿವು ಅಂತ ಒಂದು ಪ್ರಶ್ನೆ ಬರತ್ತೆ. ನೀನ್ ಹೇಗೆ ಅಂತಂದ್ರೆ, ನೀನ್ ಏನ್ ಮಾಡ್ತಾ ಇದೀಯ, ಭ್ರಮೆಯಲ್ಲಿ ನೀನ್ ಇಷ್ಟೊಂದ್ ಮಾಡ್ತಾ ಇದೀಯಲ್ಲಪ್ಪ, ನೀನ್ ಅದನ್ನ ಮಾಡುವಾಗ ಅರಿವು ನಾವು ಒಂದು ಸರಿ ನಾನ್ ಅದಕ್ಕೆ ತಿಳುವಳಿಕೆ ಕೊಡ್ಬೇಕು. ನೋಡು ಅರಿವು, ನನಗೆ ನಾನು ಎಲ್ಲಾ ಮಾಡ್ತಾ ಇರ್ತೇನೆ, ನಾನು ಎಲ್ಲಿ ಮಾಡ್ತಾ ಇದ್ದೀನಿಲ್ಲ ಅರಿವು ಅಂತ ನಾನು ನೆನ್ಸ್ಕೊಳ್ತೀನಿ, ನಿಜವಾಗ್ಲೂ ಬರ್ಬೇಕು ನೀನು ಅಂತ ಹೇಳಿ. ಅದೊಂದು ಮನುಷ್ಯ, ಅದೊಂದು ಮನುಷ್ಯ, ನನಗೆ ಬೆಸ್ಟ್ ಮನುಷ್ಯನಿಗೆ ನಾನು ಹೇಳ್ತೇನೆ, ಅರಿವು ಅನ್ನೋ ಒಬ್ಬ ಮನುಷ್ಯ ನನ್ನೊಳಗೆ ಇರ್ತಾನೆ. ನಾನು ಅವನಿಗೆ ಹೇಳ್ಬೇಕು, ನೀನ್ ಆಗಾಗ ಬರ್ತಿರು ಅಂತ ಹೇಳಿ. ನಾನ್ ಕರೆದಾಗಲ್ಲ, ನಾನ್ ಕರಿದೇ ಇದ್ರು ನೀನ್ ಬಂದು ನನಗೆ ಹೇಳ್ತಾ ಇರ್ಬೇಕಂದ್ರ ಖಂಡಿತವಾಗ್ಲೂ ಅದು ಬರುತ್ತೆ. ಅದು ಬೇರೆ ಏನೂ ಅಲ್ಲ, ನಮ್ಮೊಳಗೆ ಕೊಡುವಂತ ಅದೇ ಸಬ್ ಕಾನ್ಶಿಯಸ್ ಮೈಂಡ್. ಆ ಸಬ್ ಕಾನ್ಶಿಯಸ್ ಮೈಂಡ್ ನನಗೆ ಅರಿವು ಆಗಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಎಲ್ರಿಗೂ. ಸೊ ನಾವಲ್ಲಿ ಎಲ್ಲಿ ತಪ್ತಾ ಇರ್ತೀವಿ, ಏನೋ ನಮ್ಮ ಆಸೆಗನುಗುಣವಾಗಿ
ನಮ್ಮ ದೇಹ ಬೆಳವಣಿಗಾಗಿ, ನಮ್ಮ ಒಂದು ಚಪಲತೆಗಾಗಿ ನಾವು ಉಣ್ಣುವುದಾಗಿರಬಹುದು, ಆಮೇಲೆ ನಮ್ಮ ಹಾಕುವ ಒಂದು ಏನು ಅಲಂಕಾರಿಕವಾಗಿರಬಹುದು, ತೆಗೆದುಕೊಳ್ಳುವ ವಸ್ತುವಾಗಿರಬಹುದು, ಇಲ್ಲಿ ಎಲ್ಲವೂ ನಾವು ಮಿತಿ ಮೀರಿ ಹೋಗ್ತಾ ಇದೀವಿ. ಮಾತುಗಳನ್ನ ಆಡುವುದು ಕೂಡ ಮಿತಿ ಮೀರ್ತಾ ಇದೆ. ಜಗಳ ಮಾಡೋದಾಗಿರಬಹುದು, ಹೊಡೆದಾಟ ಬಡಿದಾಟ, ಜೀವನದಲ್ಲಿ ಬೇಡವಾದದನ್ನ ಮಾಡೋದು, ಈ ಎಲ್ಲಾ ಮಾಡುವಾಗ ನೀನ್ ನನಗೆ ಬಂದು ಎಚ್ಚರಿಸು. ಏನೆಲ್ಲ ಮಾಡ್ತಾ ಇದೀನಲ್ವಾ ನನ್ನ ಅಹಂದಿಂದ, ನನ್ನ ಸೊಕ್ಕಿನಿಂದ ನೀನಲ್ಲಿ ಅರಿವು ಅಂತ ನೀನ್ ಬರ್ಲೇಬೇಕು ಅಂತ ಹೇಳಿ ಇವತ್ತಿಗೆ ನಾವು ಅದಕ್ಕೆ ಹೇಳ್ಕೋಬೇಕು. ಓಶೋ ಅವರು ಅದನ್ನ ಕೊಟ್ಟಿದ್ದಾರೆ. ಒಂದು ಅರಿವು ಅನ್ನೋದು ನಿನ್ನದಾಯ್ತು ಅಂತಂದ್ರೆ ಆ ಮಾಯೆ ಅನ್ನೋದೆಲ್ಲ ಕಳಚಿ ಬೀಳತ್ತೆ ಅಂತ ಅದ್ರಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಆ ಮಾಯೆ ಅನ್ನೋದು ಕಳ್ಚ್ಬೇಕು ಅಂತಂದ್ರ ನಾವು ಅರಿವಿಗೆ ಜವಾಬ್ದಾರಿ ಕೊಡ್ಬೇಕು. ನಾವು ಅರಿವಿಗೆ ಜವಾಬ್ದಾರಿಯನ್ನು ಕೊಡ್ಲೇಬೇಕು. ಹೌದು, ಸಣ್ಣ ಸಣ್ಣದಾಗಿ ನಾವು ಬೆಳವಣಿಗೆ ಮಾಡ್ಕೊಂಡು ಹೋಗ್ಬೇಕು. ಏನು ನಾನು ಏನ್ ಮಾಡ್ತಾ ಇದ್ದೀನಿ, ಪ್ರತಿನಿತ್ಯವೂ ನಾನು ಹೌದು ಬೆಳಿಗ್ಗೆಯಿಂದ ನಾನು ಎಲ್ಲಾ ಕೆಲಸ ಮಾಡ್ತೀನಿ, ಎಸ್. ಅದಾದ ತಕ್ಷಣ ನಾವು ಹೆಂಗೆ ಅಂದ್ರೆ ಊಟ ಮಾಡುವುದಿಂದ ಹಿಡಿದು ನಾವು ಒಂದ್ ಸ್ವಲ್ಪ ನಾವು ಗಮನ ಕೊಡೋಣ. ಉಣ್ತೇವಿ ಎಷ್ಟು ಉಣ್ತೀವಿ ಗೊತ್ತಿಲ್ಲ. ಕೆಲವೊಂದ್ ಸಾರಿ ನನಗೆ ಎಲ್ಲಾ ಬೇಕು ಅಂತ ತಿಂತಾನೇ ಇರ್ತೀವಿ. ಅದು ನಮ್ಮ ದೇಹಕ್ಕೂ ಒಳ್ಳೆಯದಲ್ಲ, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಇದೇ ರೀತಿಯಾಗಿ ಒಂದು ಮಾತಾಡೋದಾಗ್ಲೂ ಕೂಡ ಮಾತಾಡ್ತೀವಿ ಅಂತಂದ್ರೆ ನನಗೆ ಎಲ್ಲ ಇದೆ, ನನಗೆ ಗೊತ್ತು ಅನ್ನೋ ತರ ಮಾತಾಡ್ತಾ ಇರ್ತೀವಿ. ಅಲ್ಲಿ ಯಾರಿಗೆ ಏನು ನೋವಾಗ್ತಾ ಇದೆ, ನನಗೆ ಏನು ಒಳಗಡೆ ಗಾಯ ಆಗ್ತಾ ಇದೆ, ಮುಂದೆ ಕುಂತವ್ರಿಗೆ ಏನು ನೋವಾಗ್ತಾ ಇದೆ, ಅದು ಇಲ್ಲ. ನಾವು ಅಲ್ಲಿ ಏನಂತ ಬ್ರೇಕ್ ಹಾಕ್ಬೇಕಾಗಿದೆ. ಸೊ ಮೌನ ಅನ್ನೋದನ್ನ ಮಾಡ್ಬೇಕು. ಇದನ್ನೆಲ್ಲ ಕಲಿಸ್ಕೊಡ್ತಾ ಇದೆ ಅರಿವು. ನೀನು ಅಲ್ಲಿ ಏನು ಅಂತಂದ್ರೆ ಮಾತಾಡ್ತೀಯಲ್ಲ, ಅದನ್ನ ಸ್ಟಾಪ್ ಮಾಡು. ಮಾತಾಡೋದನ್ನ ಸ್ಟಾಪ್ ಮಾಡು. ತಿಂತಾ ಇದೆಯಲ್ಲ, ಮಿತಿನಲ್ಲಿ ತಿನ್ನು. ಹಿಂಗೆ ಹೇಳಿದಾಗ ಇಷ್ಟು ಚಿಕ್ಕದನ್ನ ಕಲ್ತಾಗ ಏನಾಗುತ್ತೆ, ಎಷ್ಟೋ ನಮ್ಮ ಕಲೆಗಳೇನು ಬಿದ್ದು ಹೋಗಿರ್ತಾವಲ್ಲ, ಹಿಂದೆ ಮಾಡಿದ ಬೇಡವಾದ ಕಲೆಗಳು, ಬರೀ ತಿನ್ನೋದ್ರಿಂದ ಅಂತ ಹೇಳ್ತಾ ಇಲ್ಲ, ಒಂದು ಮಾತಾಗಿರ್ಬಹುದು, ನಡೆ ನುಡಿ ಆಗಿರಬಹುದು, ಒಂದು ಬ್ರೇಕ್ ಅನ್ನೋದು ಬರ್ಬೇಕು. ಎಲ್ಲದರಲ್ಲೂ ಬ್ರೇಕ್ ಅನ್ನೋದು ಬಂದಾಗ ಏನಾಗುತ್ತೆ ಅಂದ್ರೆ, ನಿಲ್ಲು, ಮಾತಾಡ್ತೀಯಾಕೆ, ಕಡಿವಾಣ ಹಾಕೋದು, ಇನ್ನೇನಂತಾರೆ ಅದಕ್ಕೆ, ಆ ರೀತಿಯಾಗಿ ನಾವು ನೋಡ್ಕೊಂಡು ಹೋಗ್ಬೇಕು. ಒಂದು ಆಸೆಗೆ ಬಿದ್ದು ಹೋದೀವಿ ಅಂತಂದ್ರೆ ಆ ಆಸೆ ನಮಗೆ ತುಂಬಾ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಒಂದು ವಿರೋಧಕ್ಕೆ ನಾವು ಮುಂದೆ ಹೋದ್ವಿ ಅಂದ್ರೆ ಅದು ಕೂಡ ನಮಗೆ ಮುಂದೆ ಕರ್ಕೊಂಡೋಗಿ ಕೆಳಗೆ ಬೀಳ್ಸತ್ತೆ. ಇದೇ ರೀತಿ ಹಠ ಸಾಧಿಸೋದ್ರಿಂದಲೂ ಕೂಡ ಏನ್ ಮಾಡ್ತೀವಿ ಅಂತಂದ್ರೆ ನಾವೇ ಸೋತು ಹೋಗ್ತೀವಿ. ಅದೇ ಹುಚ್ಚಾಟ ಅಂತ ಹೇಳ್ತೀವಲ್ಲ, ಇದರಿಂದ ನಾವು ಬಿದ್ದು ಹೋಗ್ತೀವಿ. ಹಾಗೆ ಆಸೆ ಮಿತಿ ಮೀರಿದಾಗ ಏನಾಗುತ್ತೆ ಅಂತಂದ್ರೆ ಅದು ನಮಗೆ ಅದು ಕುಂದು ತರತ್ತೆ. ಅತಿ ಆಸೆ ಗತಿಗೇಡುತನ ಅಂತ ಹೇಳ್ತಾರಲ್ಲ, ಹಂಗೆ ನಮಗೆ ಅದನ್ನ ಗತಿಗೇಡು ಮಾಡತ್ತೆ. ಇದೇ ರೀತಿಯಾಗಿ ಅಹಂನಿಂದ ಏನು ಸಾಧಿಸಕ್ಕೆ ನಿನಗೆ ಸಾಧ್ಯನೇ ಇಲ್ಲ. ನೀನು ಅವೆಲ್ಲ ಇರ್ಬೇಕು ನಿನ್ನ ಹತ್ರ, ಆದ್ರ ಅಲ್ಲಿ ಒಂದು ಬ್ರೇಕ್ ಇರ್ಬೇಕು, ಅದೇ ಅರಿವು ಅಂತ ಹೇಳಿ ಅವರು ಹೇಳ್ಕೊಟ್ಟಿದ್ದಾರೆ. ಈ ರೀತಿಯಾಗಿ ಎಷ್ಟೋ ದಿನಗಳು ಗತಿಸಿದ್ಮೇಲೆ ನಮಗೆ ಏನಾಗತ್ತೆ ಅಂದ್ರೆ ಏನ್ ಹೇಳ್ತಾ ಇದೀನಿ ಅಂದ್ರೆ, ಎಷ್ಟೋ ಜನ್ಮಗಳು ಇದರಲ್ಲೇ ಹೋಗ್ಬಿಟ್ಟಿದಾವೆ. ನಮಗೆ ಇರೋದು ಕೆಲವೇ ಜನ್ಮಗಳು ಇರಬಹುದು, ಕೆಲವೇ ವರ್ಷಗಳು ಇರಬಹುದು. ಈಗ ನಮ್ಮ ಅರಿವು ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕು. ಇಷ್ಟು ದಿನ ಹೋಗಿದ್ ಪಾಸ್ಟ್ ಹೋಯ್ತು, ಪಾಸ್ಟ್ ಆಗ ಹೋಗಿದೆ ಈಗ. ಸೊ ನಮ್ಮ ಪ್ರೆಸೆಂಟ್ ನ ನಾವ್ ಹೇಗ್ ಇಟ್ಕೋಬೇಕಂದ್ರ, ಗತಿಸಿ ಹೋಗಿದ್ದಕ್ಕೆ ಚಿಂತೆ ಮಾಡೋದ್ ಬೇಡ. ಈ ಕ್ಷಣದಿಂದಲೇ ನಾವು ಇದನ್ನ ನಮ್ಮ ಅರಿವಿನಲ್ಲಿ ಜೀವನ ಮಾಡ್ಬೇಕು ಅನ್ನೋದನ್ನ ನೀವು ಕಲಿಬೇಕು ಅಂತ ಹೇಳಿ ಅವರು ಕೊಟ್ಟಿದ್ದಾರೆ. ಈ ಎಷ್ಟು ದಿನ ಅಂದ್ರೆ ಸ್ವಲ್ಪನೇ ಇದೆ ನಮಗೆ ಜೀವನ, ಇಷ್ಟು ಹೋಗ್ಬಿಟ್ಟಿದೆ, ಇನ್ನು ಎಷ್ಟಿದೆ ಸ್ವಲ್ಪ ಅನ್ಕೊಂಡೆ ನೀವು ತಿಳ್ಕೊಳ್ರಿ. ಉಳಿದಿರುವ ದಿನಗಳನ್ನು ಹಾಳು ಮಾಡಿಕೊಡಬೇಡ, ಹಾಳು ಮಾಡಿಕೊಡಕ್ಕೆ ನಿನ್ನ ಭ್ರಮೆಗೆ ಕೊಡಬೇಡ, ಅದರ ಕೈಗೆ ನೀನು ಕೊಡಬೇಡ ಅಂತ ಹೇಳಿದ್ದಾರೆ. ಅಲ್ಲಿ ನೀನು ನಿನ್ನ ಅರಿವಿನ ಕೈಗೆ ಕೊಡು ಅಂತ ಹೇಳಿದ್ದಾರೆ. ನೀನ್ ಅರಿವಿನ ಕೈಗೆ ಕೊಟ್ಟಾಗ ನಿನ್ನನ್ನ ಖಂಡಿತವಾಗ್ಲು ಅದು ಎಚ್ಚರಿಸಿ ನಿನ್ನನ್ನ ಕಾಪಾಡುತ್ತೆ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಇಂದಿನಿಂದ ನಿನ್ನ ಆ ಒಂದು ಬೇಡವಾದ ಚಟ ಆಗಿರ್ಬೋದು, ಅಭ್ಯಾಸ ಆಗಿರ್ಬೋದು, ಇನ್ನೇನೋ ನಿನ್ನೊಳಗಿರುವ ಆ ಎಲ್ಲಾ ಬೇಡವಾದದ್ದನ್ನು ತೆಗಿಬೇಕು ಅಂತಂದ್ರ
ಅರಿವಿಗೆ ನೀನು ಯಾವಾಗ ಇನ್ಫಾರ್ಮೇಶನ್ ಕೊಡ್ತೀಯೋ ಆ ಅರಿವು ಅನ್ನುವ ಪದಾರ್ಥ ನಿನ್ನನ್ನ ಸೇವ್ ಮಾಡ್ತಾ ಬರತ್ತೆ. ಈ ಸೇವ್ ಮಾಡೋದಂತಂದ್ರೆ ಎಲ್ಲಿವರೆಗೂ ಅಂತಂದ್ರೆ ನೀನು ನಿರ್ವಾಣ ಹೊಂದಕ್ಕೆ ಅದು ಕರ್ಕೊಂಡು ಹೋಗ್ತಾ ಇದೆ. ನೀನು ನಿರ್ವಾಣ ಪರಮ ಸುಖ ಅಂತ ನಿನಗೆ ಗೊತ್ತಾಗುವವರೆಗೂ ಅದು ಕರ್ಕೊಂಡು ಹೋಗುತ್ತೆ ಅರಿವು. ಹಂಗಾಗಿ ಅರಿವಿಗೆ ಇನ್ಫಾರ್ಮೇಶನ್ ಕೊಡಿ. ಇದು ಹೊಸತನದಲ್ಲಿ ನಾನು ಇದನ್ನ ರೆಡಿ ಮಾಡಿ ಹೇಳ್ಬೇಕು ಅಂತ ಅನಿಸ್ತು. ಯಾಕಂದ್ರೆ ಹಳೇದ್ರಲ್ಲಿ ನಾವು ಹೇಳ್ತಾ ಹೋದ್ರೆ ಇದು ಪುರಾಣ ಪುಣ್ಯ ಕಥೆಗಳ ಆದಂಗ ಆಗ್ತವೆ ಅಂತ ಹೇಳಿ, ಇಲ್ಲಿ ನನಗೆ ಹೆಂಗೆ ಅಂತಂದ್ರೆ ಹೊಸತನದಲ್ಲಿ ಹೇಳ್ಕೊಂಡಾಗ ಅದು ನೀಟಾಗಿ ನಮ್ಗೆ ಈಗಿನ ಜನರೇಷನ್ಗೆ ಬೇಗ ಹೋಗುತ್ತೆ ಅಂತ. ನಿನ್ನ ಬೇಡವಾದ ಚಟ ಅಭ್ಯಾಸಗಳಿಗೆ ನಿನ್ನೊಳಗಿರುವಂತಹ ಆ ಭ್ರಮೆಗೆ ನೀನು ಆ ಭ್ರಮೆಗೆ ಕೀಲಿ ಕೈ ಕೊಡಬೇಡ, ಅದ್ರ ಪಕ್ಕದಲ್ಲಿರುವ ಅರಿವಿಗೆ ನೀನು ಕೀಲಿ ಕೈ ಕೊಡು. ಇತಿಮಿತಿಗಳನ್ನು ನೋಡ್ಕೊಂಡು ನಿನಗೆ ಎಚ್ಚರಿಕೆ ಕೊಡತ್ತೆ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಅಲ್ಲಿ ನಮ್ಗೆ ಏನಾಗುತ್ತೆ, ಆ ಅರಿವು ಅನ್ನುವ ಪದಾರ್ಥ ನಮಗೆ ತಿಳುವಳಿಕೆಗಳನ್ನು ಕೊಡ್ತಾ ಹೋಗುತ್ತೆ. ಆದ್ರೆ ಭ್ರಮೆ ಅನ್ನುವ ಆ ಒಂದು ಪದಾರ್ಥಕ್ಕೆ ನಾವು ಕೀಲಿ ಕೈಯನ್ನು ಕೊಟ್ಟಾಗ ನಮ್ಮನ್ನೇನ್ ಮಾಡಿಸುತ್ತೆ, ಹೀಯಾಳಿಸಿ ತೂಗಾಡಿಸಿ ಕೆಳಗೆ ಹಾಕಿ ತುಳಿಯುತ್ತೆ. ಆದ್ರೆ ನಮ್ಗೆ ಈ ಒಂದು ಅರಿವು ಅನ್ನೋದಕ್ಕೆ ನಾವು ಬೀಗವನ್ನು ಕೊಟ್ಟಾಗ ಏನ್ ಮಾಡುತ್ತಾ, ನಮ್ಮನ್ನ ಎಚ್ಚರಿಕೆಗೊಳಿಸಿ ನಮ್ಮನ್ನ ತಿಳುವಳಿಕೆಯನ್ನು ಕೊಟ್ಟು ನಮ್ಮನ್ನ ಸಮೃದ್ಧಿ ಮಾಡಿ ನಿರ್ವಾಣಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋದು ಇಲ್ಲಿ ಅವರು ಎಚ್ಚರಿಸಿದ್ದಾರೆ. ಇದಾದ ಮೇಲೆ ಮತ್ತೆ ಹೇಳ್ತಿದ್ರೆ, ಮತ್ತೆ ನೀನು ಇನ್ನೇನ್ ಹೇಳಿದ್ದಾರೆ ಅಂತಂದ್ರೆ, ಅರಿವೆಂಬ ಪದಾರ್ಥ ನಿನ್ನನ್ನು ಎಚ್ಚರಿಸ್ತಾ ಹೋಗುತ್ತೆ. ಆ ಎಚ್ಚರಿಕೆಯಿಂದ ನೀನು ನಿನ್ನ ಜೊತೆಗಿರುವವರನ್ನು ನೀನು ಎಚ್ಚರಿಸಿಕೊಂಡು ಹೋಗುವಂತಹ ಪರಿಜ್ಞಾನ ನಿನಗೆ ಸಿಗುತ್ತೆ. ಈ ಒಂದು ಪರಿಜ್ಞಾನ ನಿನಗಷ್ಟೇ ಅಲ್ಲ, ನಿನ್ನ ಸುತ್ತಮುತ್ತಲಿನವರಿಗೂ ನೀನು ಹೇಳ್ಕೊಡ್ತಾ ಹೋಗ್ತೀಯ ಅಂತ. ನೀನೊಬ್ನೇ ನಿರ್ವಾಣ ಹೊಂದೋದಲ್ಲ, ನಿನ್ನ ಜೊತೆಗಿರುವವರು ನಿರ್ವಾಣ ಹೊಂದುವಂತವರಾಗ್ತಾರೆ. ಸೊ ಈ ಒಂದು ಜ್ಞಾನವನ್ನು ನಿನ್ನೊಳಗೆ ನೀನು ಬೆಳೆಸಿಕೋ. ಯಾರು ಹೇಳಿ ಕೊಡುವ ಹಾಗಲ್ಲ. ನಮ್ಮ ಜ್ಞಾನ ಬರಬೇಕು ಅಂದ್ರ ಖಂಡಿತವಾಗ್ಲಿಯೂ ಈಗ ನಮಗೆ ಆಧ್ಯಾತ್ಮಿಕ ಅನ್ನೋದು ನಮಗೆ ಜ್ಞಾನವನ್ನು ಕೊಡ್ತಾ ಇದೆ. ಆಧ್ಯಾತ್ಮಿಕದಲ್ಲಿ ನಾವು ಇದೀವಿ ಅಂದ್ರೂ ಕೂಡ ನಮಗೆ ಎಷ್ಟು ಆ ಭ್ರಮೆ ಅನ್ನೋದು ತೇಲಿಸ್ತಾ ಇರತ್ತೆ ಅಂತಂದ್ರೆ, ನಮಗೆ ಆ ಕಡೆ ಹೋಗ್ಬೇಡ ಈ ಕಡೆ ಬಾ ಅಂತ ಎಳಿತಾ ಇರತ್ತೆ. ನಾವು ಸ್ವಲ್ಪ ಯಾಮಾರಿದ್ರು ಕೂಡ ಇಚ್ಛೆಗೆ ಬಂದ್ಬಿಡ್ತೀವಿ. ಸೊ ನಾವು ಆಧ್ಯಾತ್ಮಿಕದಲ್ಲಿ ಇದೀವಿ ಅಂತ ಹೇಳ್ಕೊಳ್ಳೋದು ದೊಡ್ಡತನ ಅಲ್ಲ. ಎತ್ತ ಕಡೆ ಬೀಳ್ತೀವೋ ನಮಗೂ ಗೊತ್ತಿರಲ್ಲ. ಒಂದೊಂದ್ಸರಿ ಆದ್ರೆ ಗೊತ್ತಿದ್ದು ಇಲ್ಲಿ ಬಿದ್ದಲ್ಲಪ್ಪ ಅಂತ ಅನ್ಕೊಳ್ತಾ ಇರ್ತೀವಿ. ಸಾಕಷ್ಟು ನಮ್ಗೆ ಆಗ್ತಾನೆ ಇರ್ತಾವ, ಅಯ್ಯೋ ನನ್ ಗೊತ್ತಿದ್ರು ಹಿಂಗ್ ಮಾಡ್ಬಿಟ್ನಲ್ಲ ಅಂತ ಹೇಳಿ. ಸೊ ಬೀಗದ ಕೈ ಯಾರ ಕೈಗೆ ಕೊಡ್ತೀಯಾ? ಎಚ್ಚರಿಕೆಯಿಂದ ಕೊಡು. ನಿನ್ನ ಭ್ರಮೆ ಕೊಡ್ತೀಯಾ? ನಿನ್ನ ಅರಿವಿಗೆ ಕೊಡ್ತೀಯಾ? ನೀನು ಯೋಚನೆ ಮಾಡಿ ನೀನು ಕೊಡಬೇಕು. ನಿನ್ನ ಅರಿವಿಗೆ ಕೊಡುವುದಾದರೆ ನೀನು ನಿರ್ವಾಣಕ್ಕೆ ಹೋಗುವುದು ಖಚಿತವಾದದ್ದು ಅಂತ ಹೇಳಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ನಿರ್ವಾಣಕ್ಕೆ ಹೋಗ್ಬೇಕು ಅಂತಂದ್ರೆ ನನ್ನ ಅರಿವಿನ ಜೊತೆ ನಾನು ಬದುಕ್ಬೇಕಲ್ವಾ? ಹಂಗಂದ್ರೆ ಜ್ಞಾನ ಎಷ್ಟು ಬೆಳೆಸ್ಕೋಬೇಕು ಅಂತಂದ್ರ ಮಾತಿನಲ್ಲೂ ಬೆಳೆಸ್ಕೋಬೇಕು, ಭಾವನೆಯಲ್ಲೂ ಬೆಳೆಸ್ಕೋಬೇಕು, ಮನಸ್ಸಿನಲ್ಲೂ ಬೆಳೆಸ್ಕೋಬೇಕು. ಆಮೇಲೆ ನನ್ನ ಎಲ್ಲಾ ಕೆಲಸಗಳಲ್ಲಿನೂ ಆ ಇತಿಮಿತಿಗಳೊಂದಿಗೆ, ಅಂದ್ರೆ ಏನ್ ಮಾಡ್ತಾ ಇದ್ದೀನಿ ನಾನು, ಇವತ್ತೇನೋ ಮಾಡ್ತಾ ಇದ್ದೀನಿ ಅಂದ್ರೆ ಹೌದ್ ನಾ ಈ ಕೆಲಸ ಮಾಡ್ತಾ ಇದ್ದೀನಿ, ಇಷ್ಟು ಅರಿವು ಇದು ಎಲ್ಲರಿಗೂ ಹೊಂದುವಂತದ್ದ, ಇದು ಎಲ್ಲರಿಗೂ ಓಕೆನಾ, ಇದು ನನಗಷ್ಟೇ ಓಕೆ, ಇನ್ನೊಬ್ರಿಗೆ ಉಳ್ದವ್ರಿಗೆಲ್ಲ ಕೆಟ್ಟದ್ದೇನಾದ್ರೂ ಆಗುವಂತದ್ದ, ನಾನ್ ಮಾಡ್ಬೇಕಾ ಮಾಡಬಾರ್ದ? ಇದು ಒಂದೇ ವಿಷಯಕ್ಕೆ ಅಲ್ಲ, ಎಲ್ಲದಕ್ಕೂ ಸಂಬಂಧಪಟ್ಟಿದ್ದು. ನೀವು ಏನೇ ನಾವು ಇಲ್ಲಿ ಇರೋರು ನಾವು ಇವತ್ ನಾವೇನ್ ತಿಳ್ಕೊಬೇಕಂದ್ರೆ, ನಾನು ಏನೇ ಕೆಲಸ ಮಾಡಕ್ ಹೋಗ್ಲಿ, ಹೊಸದೋ ಹಳೆ ಏನ್ ಕಾಮನ್ ಆಗಿ ಇರುವಂತದ್ದು, ಸೊ ನಾ ಕೆಲಸ ಮಾಡೋಕಿನ ಮುಂಚೆ ನಾನು ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅರಿವು ನಾನು ಇದು ಸರಿ ಇದೇನಾ, ನೀ ನನ್ ಜೊತೆಗಿರು, ನನ್ನ ಇತಿಮಿತಿಗೆ ನೀನೇ ಇರ್ಬೇಕು ಅಂತ ಹೇಳಿ ಮುಂದೆ ಹೋಗ್ಬೇಕು. ಈ ಒಂದು ಹೊಸ ಜನರೇಷನ್ಗೆ ನಾವು ಈ ತರದಲ್ಲಿ ನಾವು ಹೇಳ್ಕೊಂಡು ಹೋಗೋದು ತುಂಬಾ ನಮಗೆ ಒಳ್ಳೇದು ಅಂತ ನನ್ಗೆ ಅನಿಸ್ತು ಇವತ್ತು. ಹೀಗೆ ಈ ಒಂದು ತಿಳುವಳಿಕೆ ಅನ್ನೋದು ಬರೋದೇನಂದ್ರೆ ನಮ್ಮ ಅರಿವಿನಿಂದ ಬರುತ್ತೆ. ಸೊ ಜ್ಞಾನ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತೀವಿ. ಇನ್ನ ಹೇಳ್ತಿದ್ದಾರೆ, ಭ್ರಮೆ ನಮ್ಮನ್ನು ಹಾಳು ಮಾಡುವಂತಾದರೂ ಅರಿವು ನಮಗೆ ಆನಂದವನ್ನು ಕೊಡುತ್ತದೆ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಭ್ರಮೆ ಅನ್ನೋದು ನಮಗೆ ಏನೆಲ್ಲ ಕ್ಷಣಿಕ ಸುಖಗಳನ್ನು ಕೊಡ್ತಾ
ನಮ್ಮನ್ನ ಹಾಳು ಮಾಡುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ನೀನು ಅದೇ ಅರಿವು ಅನ್ನೋದು, ನೀನು ಅರಿವಿನ ಜೊತೆ ಬದುಕಿದಿ ಅಂತಂದ್ರೆ ಖಂಡಿತವಾಗಿಯೂ ಅದು ನಿನಗೆ ಪರಮಾನಂದವನ್ನೇ ಕೊಡುತ್ತದೆ ಅನ್ನೋದು ಅವರು ಈ ಮಾತಲ್ಲಿ ಹೇಳಿದ್ದಾರೆ. ಇನ್ನ ಭ್ರಮೆ ಅನ್ನುವುದು ಪದರು, ಅದು ಒಂದು ಭ್ರಮೆ ಅನ್ನೋದು ಒಂದು ದೊಡ್ಡದಾಗಿ ಬೆಳೆದಿರುವಂತಹ ಆ ಪದರು, ಅದು ಏನ್ ಕೆಲಸ ಮಾಡ್ತತೆ ಅಂದ್ರೆ ಅದು ತನ್ನದೇ ಆದಂತಹ ಒಂದು ನಮಗೆ ಹೇಳ್ತೀವಲ್ಲ ಜೇಡ್ರ ಬಲಿ ಹೆಣಿಯುತ್ತೆ ಅಂತ ಹೇಳ್ತಾರಲ್ಲ, ಹಂಗೆ ಅದು ಹೆಣ್ಕೋಂತ ಹೋಗ್ತಾ ಇರತ್ತೆ, ಹೆಚ್ಚಿಸ್ತಾ ಹೋಗ್ತಾ ಇರತ್ತೆ. ಭ್ರಮೆ ಅನ್ನೋದು ತನ್ನ ವ್ಯಾಪ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ, ಇನ್ನೂ ಜಾಗ ಇದೆ, ನೀನ್ ಎಲ್ಲಾ ಕಡೆ ತಿರುಗ್ಬಹುದು ಅಂತ ಹೇಳಿ. ಸೊ ನಾವ್ ಅಂತಂದ್ರೆ ನಾವ್ ಎಷ್ಟೇ ಏರಿದ್ರು ಕೂಡ ಅದನ್ನ ಮತ್ತೆ ಇಳಿಸ್ತಾ ಹೋಗ್ತಾ ಇರತ್ತೆ. ನಾನು ಎಷ್ಟು ಒಳ್ಳೆಯದಕ್ಕೆ ಏರ್ಬೇಕು ಅಂತ ಏರ್ತಾ ಇದ್ರೆ ಅದು ನಮ್ಮನ್ನ ಜಗ್ಗಿ ಇಳಿಸ್ತಾ ಇರತ್ತೆ. ನೋ, ಅಲ್ಲೆಲ್ಲ ಈ ವ್ಯಾಪ್ತಿಯಲ್ಲಿ ನೀನು ಓಡಾಡು, ನಾನು ಇಲ್ಲಿ ಬಲೆ ಹೆಂದಿದ್ದೀನಿ ಅಂತ ಹೇಳಿ. ಸೊ ನಾವು ಅರಿವು ಅಂದಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ನಮ್ಗೆ ಅಲ್ಲಿ ಭ್ರಮೆಗೆ ಒಳಗಾಗೋದಿಲ್ಲ, ಅರಿವಿನ ಜೊತೆಗೆ ಇತಿಮಿತಿಗಳನ್ನು ಗುರ್ತಿಸ್ತತೆ, ಅದು ನಮಗೆ ಜ್ಞಾನಕ್ಕೆ ತಂದು ಕೊಡ್ತಾ ಇರತ್ತೆ. ಈ ರೀತಿಯಾಗಿ ಅರಿವು ನಮ್ಮನ್ನ ಆನಂದ, ಅದು ನಿರ್ವಾಣ ಮಾತುಗಳಲ್ಲಿ ಹೆಚ್ಚು ಹೆಚ್ಚು ಮಾತಾಡ್ತಾ ಏನ್ ಮಾತಾಡ್ತೀವಿ ಅಂದ್ರ ಅರಿವಿನ ಮಾತುಗಳನ್ನು, ಜ್ಞಾನಕ್ಕೆ ಸಿಗುವಂತಹ ಆ ಮಾತುಗಳನ್ನು ಮಾತಾಡ್ತಾ, ಇವಾಗ ಒಂದು ಸತ್ಸಂಗ ಮಾಡ್ತಾ ಇದೀವಿ ಅಂತಂದ್ರೆ ಕೊನೆಯದ್ರಲ್ಲಿ ಏನು ಎಲ್ರೂ ಶೇರ್ ಮಾಡ್ಕೊಳ್ತೀವಿ, ನಿಮಗೇನ್ ಅನಿಸ್ತು ನನಗೇನ್ ಅನಿಸ್ತು ಅನ್ನೋದನ್ನ ಶೇರ್ ಮಾಡ್ಕೊಳ್ತಾ ಇದೀವಿ. ಇಲ್ಲಿ ಒಂದು ಜ್ಞಾನಕ್ಕಾಗಿ ಒಂದು ವೇದಿಕೆ ಇದೆ, ಸುಮ್ನೆ ಒಂದು ಭ್ರಮೆಗಾಗಿ ವೇದಿಕೆ ಇಲ್ಲ. ಹಂಗಾಗಿ ಇಲ್ಲಿ ಪ್ರತಿದಿನ ಯಾಕೆ ಈ ಸತ್ಸಂಗ ಮಾಡ್ಬೇಕು? ಪತ್ರಿಜಿ ಅವ್ರು ಹೇಳಿದ್ರು ನೋಡ್ರಿ, ಒಂದು ಸಣ್ಣ ಎಕ್ಸಾಂಪಲ್. ದಿನಾ ನೀನು ಧ್ಯಾನ ಮಾಡ್ಬೇಕು, ಸ್ವಾಧ್ಯಾಯ ಮಾಡ್ಬೇಕು, ಸಜ್ಜನ ಸಾಂಗತ್ಯ ಮಾಡ್ಬೇಕು, ಧ್ಯಾನ ಮಾಡ್ಬೇಕು, ಮತ್ತ ಧ್ಯಾನ ಮಾಡ್ರಿ ಅಂತ ಹೇಳ್ಬೇಕು. ಪ್ರತಿದಿನ ಇವ 5 ಮಾಡ್ಬೇಕು ನೀನು. ಅವಾಗ ಏನಾಗ್ತಿ ಅಂದ್ರೆ ನೀನ್ ಜ್ಞಾನವನ್ನು ಬೆಳೆಸ್ಕೊಂಡು ಎತ್ತರಕ್ಕೆ ಹೋಗ್ತಿ, ಪ್ರಜ್ಞಾಸ್ಥಿತಿನ ಹೆಚ್ಚಿಗೆ ಮಾಡ್ಕೊಳ್ತೀಯ. ಆವಾಗ ನಿನಗೆ ಎಲ್ರು ಅಂದ್ರೆ ಹೈಯರ್ ವರ್ಡ್ ಮಾಸ್ಟರ್ಸ್ ಕೈ ಹಿಡಿತಾರೆ. ಆಮೇಲೆ ನೀನು ಸಾಕಷ್ಟು ಉನ್ನತಿ ಆಗುತ್ತೆ, ನಿನ್ನ ಆತ್ಮ ಉನ್ನತಿ ಆಗ್ಬೇಕಂದ್ರೆ ಇದೆಲ್ಲ ಮಾಡ್ಬೇಕು. ಬರೀ ಧ್ಯಾನ ಮಾಡ್ತೀನಿ, 4 ತಾಸು ಕುತ್ಕೊಂಡೆ, 5 ತಾಸು ಕುತ್ಕೊಂಡೆ, ಅಥವಾ ರಾತ್ರಿ ಎಲ್ಲ ಕುತ್ಕೊಂಡೆ ಅಂದ್ರೆ ಅಲ್ಲ. ನೀನು ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಆಮೇಲೆ ಇಂಥ ಒಂದು ಸತ್ಸಂಗಗಳನ್ನು ಮಾಡೋದು, ನನಗೆ ತಿಳಿದಿದ್ದನ್ನ ಇನ್ನೊಬ್ರಿಗೂ ಹೇಳೋದು, ಇದನ್ನ ಎಲ್ಲರೂ ಮಾಡ್ಬೇಕು ಅಂತ ಹೇಳಿ ಅವರು ಹೇಳಿದ್ದಾರೆ. ಹಂಗೆ ಇಲ್ಲಿ ಕೂಡ ಅವ್ರು ಹೇಳ್ತಿದ್ದಾರೆ, ನಿನ್ನ ಈ ಭ್ರಮೆ ಅನ್ನೋದು ನಮ್ಮನ್ನ ಹಾಳು ಮಾಡಾಕಿನೇ ಅದು ಬಲೆ ಹೆಣಿತಾ ಹೋಗುತ್ತೆ, ದೊಡ್ಡದಾಗಿ ಮಾಡತ್ತೆ. ಸೊ ನಮ್ಮನ್ನ ಒಂದೊಂದು ಸ್ಟೆಪ್ ಅನ್ನು ಅದು ತೋರ್ಸ್ಕೊಂಡು ಹೋಗ್ತಾ ಇರತ್ತೆ, ಎಲ್ಲಿ ಹೆಣಿತಾ ಹೋಗುತ್ತೋ ಅದು ಒಂದೊಂದು ಸ್ಟೆಪ್ ಅನ್ನು ಗುರ್ತಿಸ್ಕೊಂಡು ಹೋಗ್ತಾ ಇದೆ. ಸೊ ಈಗ ನಿನ್ನ ಅರಿವಿನ ಜೊತೆಗೆ ಇದ್ವಿ ಅಂದ್ರೆ ಇತಿಮಿತಿಗಳನ್ನು ತೋರಿಸ್ತಾ ಇರತ್ತೆ, ಎಲ್ಲಿದೆ ಅಲ್ಲಿ ಕಡಿಮೆ ಇರತ್ತೆ, ಬಟ್ ನಿನ್ನ ಅರಿವು ನಮಗೇನ್ ತಿಳಿಸ್ಕೊಡ್ತಾ ಇದೆ, ಜ್ಞಾನವನ್ನು ಹೆಚ್ಚು ಮಾಡುತ್ತೆ. ಅಲ್ಲಿ ಭ್ರಮೆ ನಮ್ಮ ಸ್ಟೆಪ್ ನ ಹೆಚ್ಚು ಮಾಡಿ ವ್ಯಾಪ್ತಿ ಜಾಸ್ತಿ ತೋರ್ಸುತ್ತೆ ಹಾಳು ಮಾಡಕ್ಕೆ, ಇಲ್ಲಿ ಜ್ಞಾನ ಹೆಚ್ಚು ಕೊಟ್ಟು ನಿರ್ವಾಣದ ಸ್ಥಿತಿಗೆ ಕರೆದುಕೊಂಡು ಹೋಗುತ್ತೆ ನಿನ್ನ ಅರಿವು ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಮುಂದೆ ಇನ್ನೊಂದು ಹೇಳ್ತಿದಾರೆ, ನಿನ್ನೊಳಗಿರುವ ಅರಿವು ಹೇಗಿದೆ ಅಂತಂದ್ರೆ ಅದು ಏನೋ ಹೇಳ್ತಾ ಇದೆ, ಅದನ್ನ ಕೇಳ್ತಾ ಇದ್ರೆ ನೀನು ಬುದ್ಧಿವಂತನಾಗ್ತೀಯ. ಖಂಡಿತವಾಗಿಯೂ ನೀನು ಅರಿವಿನ ಜೊತೆಗೆ 1 ದಿನಕ್ಕೆ ನಿನ್ಗೆ ಅರ್ಥ ಆಗಲ್ಲ, 10 ದಿನಕ್ಕೆ ಅರ್ಥ ಆಗಲ್ಲ, ನೀನ್ ಅದು ನನ್ನದೇ ಅರಿವು ಜ್ಞಾನ ಅಂತ ತಿಳ್ಕೊಂಡು ನೀ ಮಾಡ್ತಾ ಹೋಗು. ನಾವೆಲ್ಲ ಮುಂದೆ ಇರೋರೆಲ್ಲ ಗುರುತಿಸಿ ಹೇಳ್ತಾ ಇರ್ತಾರಂತೆ, ಎಸ್ ಇದು ನಿನಗೆ ಮುಂದೆ ಒಂದಿಲ್ಲ ಒಂದು ದಿವಸ ನಿನಗೆ ತುಂಬಾ ಇವರು ಏನು ಒಬ್ರು ಆದರ್ಶ ಅಂತ ಏನ್ ಹೇಳ್ತಾರಲ್ಲ ಆ ಸ್ಥಿತಿ ಎಲ್ರೂ ನಮ್ಮ ಮುಂದೆ ಇರೋರು ನಮ್ಮನ್ನ ಆದರ್ಶವಾಗ್ಬೇಕು, ಇವ್ರು ಎಲ್ಲರಿಗೂ ಮಾದರಿ ಅಂತ ಹೆಂಗೆ ಹೇಳ್ತಾರಲ್ಲ ಆ ಸ್ಥಿತಿಗೆ ಕರ್ಕೊಂಡು ಹೋಗ್ತದ. ಹಂಗಾಗಿ ಬುದ್ಧಿವಂತನಾಗುವಂತಹ ಏನಾದ್ರೂ ಸ್ಟೆಪ್ಸ್ ಇದೆ ಅಂತಂದ್ರೆ ಅದು ಅರಿವಿನ ಜೊತೆಗೆ ಇತಿಮಿತಿಗಳ ಜೊತೆಗೆ, ಆ ಅರಿವು ಇತಿಮಿತಿಯನ್ನು ತೋರಿಸುತ್ತೆ. ಅದ್ರ ಜೊತೆಗೆ ಇದ್ದಾಗ ಮಾತ್ರ ನಮಗೆ ಏನಾಗುತ್ತೆ ಅಂದ್ರೆ ಬುದ್ಧಿವಂತಿಕೆ ಅನ್ನೋದು ನಮಗೆ ಜ್ಞಾನೋದಯವಾಗುತ್ತೆ. ಈ ರೀತಿಯಾಗಿ ನಿನ್ನ ಭ್ರಮೆ ನಿನ್ನನ್ನು ತಬ್ಬಿಬ್ಬು ಮಾಡಿದರೆ ನೀನು ಅರಿವಿಗೆ ಕೊಟ್ಟ ಸೂಚನೆ ನಿನ್ನನ್ನು ಪರಿಪಕ್ವವನ್ನಾಗಿ ಮಾಡುತ್ತದೆ ಅಂತ ಹೇಳಿದ್ದಾರೆ. ನೀನು ಭ್ರಮೆ ನಿನ್ನನ್ನು ಎಲ್ಲೆಲ್ಲೋ ತಬ್ಬಿಬ್ಬು ಮಾಡ್ಬೋದು, ಒಂದು ಸಾರಿ ನಿನ್ನ ಅರಿವಿಗೆ ನೀನು ಇನ್ಫಾರ್ಮೇಶನ್ ಕೊಟ್ಟಿದೆಯಲ್ಲ, ನಾ ಎಲ್ಲೆಲ್ಲಿ ತಪ್ಪು ಮಾಡ್ತೀನಿ ನೋಡು, ಅರಿವೇ ನನ್ನನ್ನು ಜಾಗೃತಿಗೊಳಿಸು, ನನ್ನ
ನಿನ್ನ ಒಂದು ಈ ಒಂದು ಅರಿವಿನಿಂದ ನನಗೆ ಜ್ಞಾನಕ್ಕೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನಿನ್ನದು ಅಂತ ನಾವು ನಮ್ಮ ಅರಿವಿಗೆ, ನೋಡ್ರಿ ಇಲ್ಲಿ ಅರಿವು ಅಂತಂದ್ರೆ ಬೇರೆ ಏನೂ ಅಲ್ಲ, ನಮ್ಮ ಒಳಗಿರುವಂತಹ ಮನಸ್ಸು, ಸುಪ್ತವಾದ ಮನಸ್ಸು ಅಂತ ಏನ್ ಹೇಳ್ತೀವಲ್ಲ, ಆ ಮನಸ್ಸಿಗೆ ನೀವು ಮಾತಾಡ್ಸ್ಬೇಕು ಯಾವಾಗ್ಲೂ. ನಾವು ಆ ಮನಸ್ಸಿಗೆ ನಾವು ಮಾತಾಡಿಸಿ ಇನ್ಫಾರ್ಮೇಶನ್ ಕೊಟ್ರೆ, ಪ್ರತಿ ಹಂತದಲ್ಲೂ ಎಲ್ಲಿ ನಾವು ಭ್ರಮೆಕ್ಕೆ ಜಾರ್ತಾ ಹೋಗ್ತೀವೋ ಅಲ್ಲಿ ಅದು ನಮ್ಮನ್ನ ಏನ್ ಮಾಡುತ್ತೆ, ಎಚ್ಚರಿಕೆಗೊಳಿಸುತ್ತೆ. ನೋ, ಅದೆಲ್ಲ ನಿನ್ನವೇ, ಈ ಕಡೆ ಬಾ, ಈ ಕಡೆ ಬಾ ಅಂತ. ಖಂಡಿತವಾಗ್ಲು ಅದು ನಾವ್ ಏನ್ ಹೇಳ್ಕೊಡ್ತೀವೋ ಇನ್ಫಾರ್ಮೇಶನ್ ಅದ್ರ ಜೊತೆಗೆ ಹೋಗ್ತದೆ. ಬಟ್ ವಿತೌಟ್ ಇನ್ಫಾರ್ಮೇಶನ್ ನಾವು ಬದುಕ್ತಾ ಇದ್ವಿ ಇಷ್ಟು ದಿವಸ. ನೋ, ಇನ್ಫಾರ್ಮೇಶನ್ ಎಂತಾವ್ ಕೊಡ್ತಾ ಇದ್ವಿ, ಕಣ್ಣಿಗೆ ಕಾಣೋದೇ ಕೊಡ್ತಾ ಇದ್ವಿ ಇನ್ಫಾರ್ಮೇಶನ್. ಕಿವಿಗೆ ಯಾರೋ ಹೇಳಿದ್ದು ಬೇಡವಾದದ್ದನ್ನೇ ನಾವು ಕೇಳಿಸ್ಕೊಳ್ಳೋದು ಹೆಚ್ಚು. ಒಳ್ಳೇದ್ ಕೇಳಿಸ್ಕೊಂಡ್ರೆ ಹೋಗಲ್ಲ ತಲೆ ಒಳಗಡೆ, ಬೇಡವಾದದ್ದೇ ತಲೆ ಒಳಗೋದು. ಅದಕ್ಕೆ ಇನ್ಫಾರ್ಮೇಶನ್, ಅದನ್ನೇ 10 ಸರಿ ನೆನ್ಸ್ಕೊಳ್ಳೋದು, 20 ಸರಿ ನೆನ್ಸ್ಕೊಳ್ಳೋದು. ಮಲ್ಕೊಂಡಾಗ ಕೂಡ ಅದೇ, ಮತ್ತೆ ಏನಾದ್ರು ಕಂಡ ತಕ್ಷಣನೂ ಅದೇ ನಾವು ನೆನ್ಪಿಗೆ ಬರೋದು. ಅದೇ ಇನ್ಫಾರ್ಮೇಶನ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ಅದು ಹೋಗ್ತಾ ಇರತ್ತೆ. ಈ ರೀತಿಯಾಗಿ ನಮಗೆ ಗೊತ್ತಿಲ್ಲದೇನೆ ಹೋಗುವಂಥದ್ದು, ಗೊತ್ತಿದ್ದು ಕೂಡ ನಾವು ಗೊತ್ತು ಮಾಡ್ಕೊಂಡು ಕಳಿಸುವಂಥದ್ದು ಎರಡೂ ನಮ್ಮಲ್ಲಿದೆ. ಅದಕ್ಕಾಗಿ ಹೇಳಿದ್ರು ಪತ್ರಿಜಿಯವರು, ಮೌನವಾಗಿರ್ಬೇಕು. ಮೌನವಾಗಿದ್ದಾಗ ಏನ್ ಮಾಡ್ಬೇಕು, ಮೌನವಾಗಿದ್ದಾಗ ನಿನ್ನ ಏನು ಈ ಒಂದು ಮನಸ್ಸು ಅನ್ನೋದೇನಾಗುತ್ತಲ್ಲ, ಶಾಂತಗೊಳಿಸ್ಬೇಕು, ಧ್ಯಾನ ಮಾಡ್ಬೇಕು. ಅದರ ಜೊತೆಗೆ ಇನ್ನ ಏನ್ ಮಾಡ್ಬೇಕು ಅಂದ್ರ, ಸತ್ಸಂಗಗಳಿರ್ತಾವಲ್ಲ, ಆ ಸತ್ಸಂಗಗಳನ್ನ ಕೇಳಿಸ್ಕೊಳ್ತಾ ಇರಬೇಕು. ಬೇರೆ ಏನು ಮಾಡ್ಬೇಡ. ನಿನ್ನ ಕೆಲಸ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಬಂದಿರುವಂತ ಕೆಲಸಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಅಷ್ಟೇ ಕೆಲಸ ಮಾಡ್ಬೇಕು. ಅವ್ರ ಬಗ್ಗೆ ಇವ್ರ ಬಗ್ಗೆ ಮನೆಯಲ್ಲಿ ಏನಾಯ್ತು ಯಾರೇನೋ ಅದೇ ಅವ್ರ ಒಳ್ಳೇದಕ್ಕೋಸ್ಕರ ನಾವು ಮಾಡ್ತಾ ಹೋಗ್ಬೇಕು. ಇವಾಗ ನಮ್ಗೆ ಮಕ್ಳಿದಾರೆ ಅಂತಂದ್ರೆ ಮಕ್ಳಿಗೆ ಏನ್ ತಿಳುವಳಿಕೆ ಕೊಡ್ತೀವಿ ಅದನ್ನ ಕೊಡ್ತಾ ಹೋಗ್ತೀವಿ. ಮೌನವಿದ್ದಾಗ ಹೇಳ್ತಾ ಇದ್ದೀನಿ, ಮೌನ ಅವ್ರ ಕೆಲ್ಸ ನಾವು ಮಾಡ್ತಾ ಹೋಗೋಣ, ಮನೇಲಿ ಎಲ್ರು ಕೆಲಸ ಮಾಡ್ತಾ ಹೋಗೋಣ ಆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ. ಅದಕ್ಕೆ ಅವ್ರು ಹೇಳಿರೋ, ಮೌನವಿದ್ದಾಗ ನಿನ್ನ ಸತ್ಸಂಗದಲ್ಲೂ ಇರ್ಬೇಕು, ಕೇಳಿಸ್ಕೊ, ಪುಸ್ತಕ ಓದು. ಆ ಒಂದು ಜ್ಞಾನ ಏನಾಗುತ್ತೆ, ನಿನಗೆ ಇನ್ಫಾರ್ಮೇಶನ್ ಆಗುತ್ತೆ. ನೀನ್ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿ ಅಂದ್ರೆ ಹೊರಗೆ ಅದು 10ರಷ್ಟು ಬರತ್ತೆ. ಅಂದ್ರೆ ನನ್ ಕಡೆಯಿಂದ ಮಾಡ್ಸುತ್ತೆ ಹಂಗೆ ಹೇಳ್ತಾ ಇದ್ದಾರೆ. ನಾವ್ ಯಾರು ಇದನ್ನ ಮೌನ ಪಾಲಿಸ್ತೀವಲ್ಲ, ಮೌನ ಪಾಲಿಸಿದಾಗ ಅರಿವು ಎಚ್ಚರಿಕೆಗಳು ಏನಾಗುತ್ತೆ, ನಮಗೆ ಉದ್ಧಾರ ಮಾಡಕ್ಕೆ ಕರ್ಕೊಂಡು ಹೋಗುತ್ತೆ. ಜ್ಞಾನ ಹೋಗ್ತಾ ಇದೆ ಅಲ್ವಾ. ಮತ್ತೆ ಆ ಜ್ಞಾನ ಅನ್ನೋದು ಹೋಗ್ತಾ ಇದ್ದಾಗ ಕೇಳಿಸ್ಕೊಂತಾ ಇದೀವಿ, ಯಾವ್ದೋ ಒಂದು ಸತ್ಸಂಗ ಓದ್ತಾ ಇದೀವಿ, ಯಾವ್ದೋ ಒಂದು ಜ್ಞಾನ ಹೋಯ್ತು, ಅದನ್ನೇ ಮನನ ಮಾಡ್ತಾ ಇರ್ತೀವಿ. ಆ ಮನನ ಮಾಡ್ತಾ ಇದ್ದಾಗ ಯಾವಾಗ ಒಳ್ಳೇದೇ ಆಗ್ಲಿ ಕೆಟ್ಟದ್ದೇ ಆಗ್ಲಿ, ಎಷ್ಟು ಬಾರಿ ನಾವು ಮನನ ಮಾಡ್ತಾ ಇರ್ತೀವಲ್ಲ, ಅದೇ ನಮಗೆ ಹೊರ ಪ್ರಪಂಚಿಗೆ ನಾವು ಕೊಡುವಂಥದ್ದು. ನಮ್ಮ ಬಾಯಿಂದ ಮಾತುಗಳಾಗಿರಬಹುದು, ತಿಳುವಳಿಕೆ ಆಗಿರಬಹುದು, ಬುದ್ಧಿ, ಮನಸ್ಸು, ಇವು ಎಲ್ಲದರಿಂದನೂ ಹೊರ ಬರುವಂತದ್ದು. ನಾವೇನ್ ತಗೊಂಡಿವೋ ಅದನ್ನೇ ಹೊರಗಡೆ ಕೊಡ್ತಾ ಇರ್ತೀವಿ. ಹಂಗಂದ್ರೆ ನಾವ್ ಏನ್ ಕೊಡ್ಬೇಕು, ಒಳ್ಳೆಯದನ್ನೇ ಹೊರಗೆ ಕೊಡ್ಬೇಕು. ಒಳ್ಳೆಯದನ್ನೇ ನನ್ನ ಒಳಗಡೆ ಬೆಳೆಸ್ಕೊಂಡ್ರೆ ಅದು ಹೊರಗೆ ಕೊಡಕ್ಕೆ ಸಾಧ್ಯ. ಸೊ ಬೆಳೆಸ್ಕೋಬೇಕು ಅನ್ನೋದು ಇನ್ಫಾರ್ಮೇಶನ್ ಆಗಿ ನಾವು ಕೊಡ್ಬೇಕಾಗತ್ತೆ. ಹಂಗಾಗಿ ಬುದ್ಧ ಅವ್ರು ಹೇಳಿದ್ದೇನೆಂದ್ರೆ, ಅರಿವು ಅನ್ನೋದನ್ನ ನಿನ್ನೊಳಗಡೆ ನೀನು ಕೊಡು, ಅದಕ್ಕೆ ಹೇಳು, ನೀನು ಅದು ಹೇಳು, ಅದು ಅದರಿಂದ ನೀನು ಹೊರಗಡೆ ತಂದುಕೋ. ಎಲ್ಲ ಒಳಗಡೆ ಇರೋದನ್ನ ಎಲ್ಲವನ್ನು ಹೊರಗೆ ಹಾಕು. ಹಂಗಾಗಿ ಮೌನವಾಗಿರು. ನಿನ್ನೊಳಗಡೆ ನೀನು ಹೋದಾಗ ಏನಾಗುತ್ತೆ, ಎಲ್ಲವೂ ಅರಿವಿಗೆ ಬರುತ್ತೆ. ಸೊ ಪತ್ರಿಜಿಯವರು ಅದನ್ನೇ ಹೇಳಿದ್ರು, ಅರಿವಿನಿಂದ ನಿನ್ನ ಬುದ್ಧಿವಂತಿಕೆಯನ್ನ ಹೆಚ್ಚಿಗೆ ಮಾಡ್ಕೊ. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನ, ಪ್ರಚಾರ, ಪುಸ್ತಕ ಓದುವುದು, ಎಲ್ಲಾ ನೀನು ಮಾಡಿದಾಗ ಏನ್ ಸಿಗತ್ತೆ ಅಂತಂದ್ರೆ ಆ ಒಂದು ಜ್ಞಾನ ಸಿಗತ್ತೆ. ಜ್ಞಾನ ನಮಗೆ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತಂದ್ರೆ ನಿರ್ವಾಣಕ್ಕೆ ಕರ್ಕೊಂಡು ಹೋಗುತ್ತೆ. ಈ ರೀತಿಯಾಗಿ ನಾವು ತಬ್ಬಿಬ್ಬುಗೊಳ್ಳುವುದು ಭ್ರಮೆಯಿಂದ ಮಾತ್ರ. ನಮ್ಮನ್ನ ಕರ್ಕೊಂಡು ಹೋಗಿ ಆಮೇಲೆ ಒಂದ್ ಕಡೆ ನಿಲ್ಸ್ಬಿಡತ್ತೆ, ಅದೇ ಹ್ಯಾಂಗ್ ಮಾಡಕ್ ನೋಡತ್ತೆ ನಮ್ಮನ್ನ. ಅಲ್ಲಿ ಹೋದಾಗ ನಮಗೆ ತಬ್ಬಿಬ್ಬುಗೊಳ್ತೀವಿ, ಅಯ್ಯೋ ಪರಮಾತ್ಮ ನನ್ನನ್ನು ಕಾಪಾಡೋರು ಯಾರು ಇಲ್ವೇ ಅಂತ ಹೇಳಿ ಅದು ಹ್ಯಾಂಗ್ ಮಾಡ್ತಾ ಹೋಗುತ್ತೆ. ಬಟ್ ನಮ್ಗೆ ಏನಾದ್ರೂ ಆ ಅರಿವಿನಿಂದ ಮುಂದೆ ಹೋದ್ವಿ ಅಂತಂದ್ರೆ ಮುಂದೆ ಮಹದ್ವಾರನೇ ಇದೆ ನಮಗೆ. ಆ ದ್ವಾರ ದಾಟಬೇಕಂದ್ರೆ ಅಂತಿಂತವ್ರು ದಾಟಕ್ ಸಾಧ್ಯ ಇಲ್ಲ. ಸೊ ನಾವೆಲ್ಲರೂ ಈಗ ಆಧ್ಯಾತ್ಮಿಕಕ್ಕೆ ಬಂದಿವಿ ಅಂದ್ರೆ ಖಂಡಿತವಾಗ್ಲು ನಿರ್ವಾಣವನ್ನು ಹೊಂದ್ಬೇಕಂತಂದ್ರೆ ಅಷ್ಟು ಈಸಿ ಎಲ್ಲ. ಆ ನಿರ್ವಾಣ ಅನ್ನೋದೇ ಪರಮ ಸುಖ. ನಿರ್ವಾಣ ಅಂದ್ರೆ ಇವಾಗ ನೋಡಿ ಎಲ್ಲದರಲ್ಲಿಯೂ ನಾವು ಆ ಸ್ಥಿತಿನ ತಂದುಕೋಬೇಕು.
ಒಂದು ಮನಸ್ಥಿತಿ ಆಗಿರಬಹುದು, ಒಂದು ಆಲೋಚನಾ ಸ್ಥಿತಿ ಆಗಿರಬಹುದು, ಒಂದು ಭಾವನಾತ್ಮಕ ಸ್ಥಿತಿ ಆಗಿರಬಹುದು, ಒಂದು ದೈಹಿಕ ಸ್ಥಿತಿ ಆಗಿರಬಹುದು, ಮತ್ತು ನಮ್ಮ ಒಂದು ದೈನಂದಿನ ಜೀವನ ಆಗಿರಬಹುದು. ಎಲ್ಲದರಲ್ಲೂ ಏನಂದ್ರ ಪರಮ ಸುಖ ಅನ್ನೋದನ್ನ ಎಲ್ಲಿ ಕಾಣ್ತೀವಿ ಅಂದ್ರ ಅರಿವು ಇದ್ರೆ ಖಂಡಿತವಾಗ್ಲೂ ಅದನ್ನ ನಾವು ಕಾಣೋದಕ್ಕೆ ಸಾಧ್ಯ. ಒಂದು ಎಕ್ಸಾಂಪಲ್ ಬುದ್ಧ ಹೇಳ್ತಾನೆ. ಬುದ್ಧ ಸಾಕಷ್ಟು ಅವರು ಜ್ಞಾನವನ್ನು ಪಡೆದಂತವರು. ಒಂದೇ ನಿಮಿಷ. ಓಕೆ. ಅವರು ಸಾಕಷ್ಟು ಜ್ಞಾನ ಹೊಂದಿದವರು, ಜ್ಞಾನೋದಯವಾದಂತವ್ರು. ಅವರು ಎಲ್ಲಾ ಕಡೆನೂ ಏನಂದ್ರೆ ತಮಗೆ ತಿಳಿದಿದ್ದನ್ನ ಹೇಳ್ಕೊಂತ ಹೋಗ್ತಾರ. ಅವ್ರು ಎಲ್ಲಾರ್ಗು ಹೇಳ್ಬೇಕನ್ನೋದಕ್ಕಿಂತ ಯಾರು ಅವ್ರ ಮಾತು ಕೇಳ್ತಾರ ಅವ್ರು ಚೆನ್ನಾಗಿ ತಿದ್ದು ಅಂತಾರ. ಅವ್ರು ಹೇಳ್ತಾನೆ ಹೋಗೋರು, ಯಾರು ಏನಂದ್ರೆ ತಲೆ ಹಾಕೊಳ್ಳಲ್ಲ. ಹಂಗೆ ಬುದ್ಧ ಸ್ಟ್ರಾಂಗ್ ಅವ್ರು ಹೇಳ್ಬೇಕು ಅಂದ್ರೆ. ಹೋದಾಗ ಒಂದು ಸಾರಿ ಒಂದು ರಾಜ್ಯಕ್ಕೆ ಹೋಗ್ತಾರ. ಒಂದು ರಾಜ್ಯಕ್ಕೆ ಹೋದ್ಮೇಲೆ ಎಲ್ಲಾ ಬುದ್ಧ ಬಂದ ಅಂತ ಹೇಳಿ, ಬುದ್ಧ ಬಂದಿದ್ದಾರೆ, ಅವರು ಭಗವಾನ್ ಅಂತ ಕರಿತಾ ಇದ್ರು, ಭಗವಾನ್ ಬುದ್ಧ ಅವರು ಬಂದಿದ್ದಾರೆ ಅಂತ ಹೇಳಿ ಎಲ್ಲಾ ಜನ ಸೇರ್ತಾರಂತೆ ಆ ಒಂದು ಊರಲ್ಲಿ. ಇವಾಗ ನಮ್ಮ ಊರಲ್ಲೂ ಕೂಡ ಯಾರಾದ್ರೂ ಒಂದು ಪ್ರತಿಷ್ಠಿತವಾದಂತ ವ್ಯಕ್ತಿ ಬಂದ್ರು ಅಂದ್ರೆ ನಾವೆಲ್ಲ ಹೆಂಗೆ, ರಾಜಕಾರಣಿಗಳೇ ಬಂದ್ರೆ ಮುಗಿಬಿದ್ದು ಹೋಗಿ ನಿಂತ್ಕೊಂತಾರೆ, ಅಥವಾ ಹೀರೋ ಯಾರು ಹೀರೋಯಿನ್ ಬಂದಾಳ ಅಂದ್ರೆ ಹೋಗಿ ಮುಗಿಬಿದ್ದು ನಿಂತ್ಕೊಳ್ತಾರೆ. ಹಂಗೆ ಗೌತಮ್ ಬುದ್ಧ ಬಂದಾರೆ ಅಂತಂದ್ರೆ ಭಗವಾನ್ ಬುದ್ಧ ಬಂದಾರೆ ಅಂತ ಹೇಳಿ ಊರೇ ಹೋಗಿ ನಿಂತ್ಕೊಂಡಿತ್ತು. ಹಂಗೆ ಆ ರಾಜ್ಯದ ಒಬ್ಬ ಚಕ್ರವರ್ತಿ ಇದ್ದ. ಆ ಚಕ್ರವರ್ತಿ ಏನ್ ಮಾಡಿದ ಅಂದ್ರೆ ಆತನಿಗೆ ಒಂದು ವಿಚಾರ ಹೆಂಗಂತಂದ್ರೆ ಚೆನ್ನಾಗಿ ತಿನ್ನೋದು. ಆ ರಾಜ್ಯದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ನಾ ಒಬ್ಬ ಚಕ್ರವರ್ತಿ ಆಗಿ ನಾನು ಹೆಂಗೆ ಪ್ರಜೆಗಳನ್ನ ನೋಡ್ಕೋಬೇಕು, ಈ ರಾಜ್ಯ ಹೆಂಗ್ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಇಲ್ಲ. ಅದು ಹೆಂಗೋ ರಾಜ್ಯ ರಾಜನಾಗಿದ್ದ, ಚಕ್ರವರ್ತಿ ಆದ. ಏನು ಅಂದ್ರೆ ಅವನಿಗೆ ತಿನ್ನೋದು ಅಂತಂದ್ರೆ ಸಾಕಷ್ಟು, ಅಂದ್ರೆ ಹೆಚ್ಚು ಇಷ್ಟ. ವೆರೈಟಿ ಫುಡ್ ತಿನ್ನೋದಕ್ಕೆ ಮಿತಿ ಇಲ್ಲ. ತಿಂತಾನೆ ಇರ್ಬೇಕು. ತಿಂದ ತಕ್ಷಣ ಮತ್ತೆ ಕೆಲಸಗಳಿಲ್ಲ, ಮಲಗೋದು. ಅಷ್ಟು ಪ್ರೀತಿ, ತಿನ್ನೋದು ಮತ್ತು ಮಲಗೋದು ಇಷ್ಟು ಚೆನ್ನಾಗಿ ಅವನು ಕೆಲಸ ಮಾಡ್ತಾ ಇದ್ದಾನಂದ್ರೆ ಅದರಲ್ಲಿ ತೃಪ್ತಿ ಹೊಂದ್ತಾ ಇದ್ದಾನೆ. ಒಂದು ದೇಹ ಬೆಳಿತಾ ಇದೆ, ಅದನ್ನೇನು ಒಂದು ಕೆಲಸ ಮಾಡಕ್ಕೂ ಆಗ್ತಾ ಇಲ್ಲ ದೇಹಕ್ಕೆ. ಅದೇ ರೀತಿ ಮೈಂಡ್ ಕೂಡ ವರ್ಕ್ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಒಂದ್ ಕಡೆ ಹೋಗಿ ಕೂತ್ಕೊಂಡು ಅವ್ರು ಏನ್ ಹೇಳ್ತಿದಾರೆ ಕೇಳಿಸ್ಕೊ, ಬುದ್ಧ ಏನ್ ಹೇಳ್ತಾನೆ ಕೇಳಿಸ್ಕೊ ಅಂದ್ರೆ ಆಗುವಂತದ್ದಲ್ಲ. ಅಷ್ಟು ಈಸಿ ಇಲ್ಲ. ತುಂಬಾ ಕಠಿಣ ಮಾಡ್ಕೊಂಡ್ಬಿಟ್ಟಿತಾನೆ ತನ್ನ ಬಾಡಿನ, ತನ್ನ ಮೈಂಡ್ನ. ಓಕೆ, ಇಲ್ಲೇ ನೋಡ್ರಿ ಏನಾಗತ್ತೆ ಅಂತಂದ್ರೆ ಎಲ್ಲಾ ಇದೆ ಅಂತ ಹೇಳಿ ಆತ ಅದನ್ನ ಮಾಡ್ಕೊಂಡ. ಎಲ್ಲ ನನ್ನ ಕೈಲಿದೆ ಅಂತ. ಬರೋ ಊರಿನವರೆಲ್ಲ ಬುದ್ಧ ಭಗವಾನ್ ಬಂದಿದ್ದಾನೆ ಅಂತ ಹೋಗಿ ಅವರ ಒಂದು ಸತ್ಸಂಗದಲ್ಲಿ ಕೂತ್ಕೋತಾರೆ. ಇವನಿಗೂ ಅನ್ಸುತ್ತೆ ಬುದ್ಧ ಭಗವಾನ್ ಬಂದಿದ್ದಾರೆ, ಇವತ್ ನಾನು ಹೋಗದೆ ಇದ್ರೆ ನನ್ನ ಪ್ರಜೆಗಳು ನನ್ ಮೇಲೆ ತಪ್ಪಾಗಿ ತಿಳ್ಕೊಂತಾರೆ. ಈ ಊರಿನ ಈ ಒಂದು ರಾಜ್ಯದ ರಾಜನಾಗಿ ಅಂತ ಬುದ್ಧ ಭಗವಾನ್ ಬಂದ್ರು ಕೂಡ ಬಂದಿಲ್ವಲ್ಲ ಅನ್ನೋದು ನನ್ ಮೇಲೆ ಕೆಟ್ಟ ಪರಿಣಾಮ ಬೀಳತ್ತೆ. ಸೊ ನಾನ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಹೋದ ತಕ್ಷಣ ಇವಾಗ ಚಕ್ರವರ್ತಿಗಳು ಬಂದಾರೆ ಅಂತಂದ್ರೆ ಫಸ್ಟ್ ಲೈನ್ ಅಲ್ಲೇ ಕೂಡಿಸ್ತಾರಲ್ವಾ. ಹಂಗಾಗಿ ಮನೆಯಿಂದ ಬರುವಾಗ ಚೆನ್ನಾಗಿ ಅವನು ಊಟ ಪ್ರಿಯ, ಚೆನ್ನಾಗಿ ಭೋಜನ ಪ್ರಿಯ, ಅವನು ತಿಂದುಕೊಂಡೇ ಬಂದಿರ್ತಾನೆ. ಬಟ್ ಕೂತ್ಕೊಳಕ್ ಆಗದೆ ಇರುವಂತಹ ಸ್ಥಿತಿ ಅವನಿಗೆ. ಬಂದ ಫಸ್ಟ್ ಸೀಟಲ್ಲಿನೇ ಆತನನ್ನ ಅಂದ್ರೆ ಅವನ್ಗೆ ಒಂದು ಏನು ಸಿಂಹಾಸನ ಹಾಕಿ ಕೂಡ್ಸಿದ್ರು. ಕೂತ್ಕೊಂಡ. ಬುದ್ಧ ಪ್ರವಚನವನ್ನ ಹೇಳ್ದ, ಸತ್ಸಂಗ ಮಾಡ್ದ, ಧ್ಯಾನಕ್ಕೆ ಕೂಡಿಸ್ಬಿಟ್ಟ. ಆನಾಪಾನಸತಿ ಧ್ಯಾನಕ್ಕೆ ಕೂಡ್ಸಿದ. ಎಲ್ಲಾರು ಎಷ್ಟಂದ್ರೆ ಆತನ ಮಾತುಗಳಿಂದಲೇ ಜ್ಞಾನ ಎಷ್ಟು ಸಿಗ್ತಾ ಇದೆ ಅನ್ನೋ ಸ್ಥಿತಿ. ಇವಾಗ ಒಂದು ಸತ್ಸಂಗ ಚೆನ್ನಾಗಿ ನಡೀತಾ ಇದೆ ಅಂದ್ರೆ ನಮ್ಗ ನಿದ್ದೆನೂ ಹೋಗುತ್ತೆ, ಹಸಿವು ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿ, ಅದು ಸ್ವಲ್ಪ ಇರ್ಬೋದು, 1 hour 2 hour ಇರ್ಬೋದು. ಅಷ್ಟು ಚಂದ ಸತ್ಸಂಗ ಇತ್ತಂದ್ರೆ ನಮ್ಗೇನು ಗೊತ್ತಾಗಲ್ಲ. ಮನೆ ಕೂಡ ಮರ್ತು ಹೋಗ್ತೀವಿ, ಎಲ್ಲರೂ ಮರ್ತು ಹೋಗ್ತೀವಿ, ಆ ತರ ಇರತ್ತೆ. ಇಲ್ಲಿ ಏನಾಗ್ತಾ ಇತ್ತಂದ್ರೆ ಎಲ್ಲರೂ ಹಂಗೆ ಹೋಗ್ಬಿಟ್ಟಿದ್ರೆ, ಎಲ್ಲಾ ಮರೆತು ಆ ಒಂದು ಬುದ್ಧನ ಸತ್ಸಂಗದಲ್ಲಿ ಪಾಲ್ಗೊಂಡ್ರು. ಮತ್ತೆ ಆನಾಪಾನಸತಿ ಧ್ಯಾನ ಮಾಡಿಸಿದ್ರು ಬುದ್ಧ. ಹೆಂಗೆ ಅಂತಂದ್ರೆ ಧ್ಯಾನಕ್ಕೆ ಹೋದವರು ವಾಪಸ್ ಬರ್ತಾ ಇಲ್ಲ, ಧ್ಯಾನದಲ್ಲೇ ಮಹದಾನಂದವನ್ನು ಪಡಿತಾ ಇದ್ದಾರೆ. ಅಷ್ಟು ಆನಂದದಲ್ಲಿ ತೇಲ್ತಾ ಇದೆ. ಪಿನ್ ಡ್ರಾಪ್ ಸೈಲೆನ್ಸ್ ಆಗಿದೆ ಅಲ್ಲಿ. ಆದ್ರೆ ಈತ ಮುಂದೆ ಕೂತ್ಕೊಂಡಿದ್ನಲ್ಲ ಚಕ್ರವರ್ತಿಗೆ ತುಂಬಾ ನಿದ್ದೆನಲ್ಲಿ ಫುಲ್ ಹೋಗ್ಬಿಟ್ಟಿದ್ದಾನೆ. ಆತ ಅಲ್ಲಿ ಆನಂದ ಪಡಿತಾ ಇದ್ದಾನೆ.
ಅಷ್ಟು ಆನಂದ ನಿದ್ದೆನಲ್ಲಿ ಪಡಿತಾ ಇದ್ದಾನೆ, ತೂಗಡಿಕೆ ಹಿಂಗೆ ಹಿಂಗೆ ಬೀಳ್ತಾ ಇರ್ತಾನೆ. ಮುಂದೆ ಗೌತಮ್ ಬುದ್ಧ ಕೂತಿದ್ರಲ್ಲ ಬರ್ತಾರೆ, ಮಹಾರಾಜ ಅಂತ ಕರೀತಾರೆ. ಮಹಾರಾಜ ಅವಾಗ ಎಚ್ಚರಿಕೊಳ್ತಾನೆ, ಆ ನಿದ್ದೆನಲ್ಲಿ ಎದ್ರೆ ಹೇಗಿರುತ್ತೆ ಗೊತ್ತಾಗತ್ತೆ, ಧ್ಯಾನದಿಂದ ಎದ್ರೆ ಹೇಗೆ ಅನ್ನೋದು ಗೊತ್ತಾಗತ್ತಲ್ವಾ. ಆತ ನಿದ್ದೆಗಣ್ಣಿನಲ್ಲಿ ಎದ್ದು ಏನು ಭಗವಾನ್ ಅಂತ ಹೇಳಿ ಎದ್ದು ನಿಲ್ತಾರೆ. ಎದ್ದು ನಿಂತ ನೋಡು, ನೀನ್ ಮಾಡ್ತಾ ಇರೋದೇನು, ನಿನ್ಗೆ ಅರ್ಥ ಆಗ್ತಾ ಇಲ್ವಾ, ನೀನ್ ಇಷ್ಟು ದೊಡ್ಡ ಚಕ್ರವರ್ತಿ ಆಗಿದೀಯಾ, ನಿನ್ಗೆ ಇತಿಮಿತಿಗಳು ಇಲ್ವಾ ಅಂತ ಕೇಳ್ತಾನೆ. ಇತಿಮಿತಿಗಳನ್ನು ಇಟ್ಕೊಂಡು ನೀನ್ ಇರ್ಬೇಕು, ಯಾಕೆ ಹಿಂಗೆಲ್ಲ ಮಾಡ್ತಾ ಇದೀಯಾ, ಈ ರಾಜ್ಯದ ಜನರು ಎಷ್ಟು ಒಳ್ಳೆಯವರು, ನಿನ್ನ ಪ್ರಜೆಗಳು ಎಷ್ಟು ಒಳ್ಳೆಯವರು, ಎಷ್ಟು ಅಂದ್ರೆ ಆ ಒಂದು ಪ್ರಜ್ಞೆಯಿಂದ ಬದುಕುವಂತ ಪ್ರಜೆಗಳು ನೀನು ಅಂದ್ರೆ ನಿನ್ನ ರಾಜ್ಯದಲ್ಲಿ ಇದ್ದಾರೆ, ನೀನು ರಾಜನಾಗಿ ಹಿಂಗ್ ಯಾಕಿದೀಯಾ ಅಂತ ಹೇಳಿ ಕೇಳ್ತಾನೆ. ಏನ್ ಮಾಡ್ಲಿ, ನಾನ್ ಸರಿ ಆಗ್ಬೇಕು, ನಾನ್ ಏನ್ ಮಾಡ್ಬೇಕು ಅಂತ ಕೇಳ್ತಾನಂತೆ. ಹೌದು, ನೀನ್ ಸರಿ ಆಗ್ಬೇಕು, ಸರಿ ನೀನ್ ನಿದ್ದೆ ಮಾಡು, ನಾನೇನು ಬೇಡ ಅನ್ನಲ್ಲ, ಚೆನ್ನಾಗ್ ನಿದ್ದೆ ಮಾಡು, ನಾನ್ ನಿನ್ಗೆ ಬೈತಾ ಇಲ್ಲ, ಆದ್ರೆ ಕೆಲವು ಇತಿಮಿತಿಗಳಿದಾವೆ, ಅದನ್ನ ನೀನ್ ಕಲಿಬೇಕಲ್ಲ ಅಂತ ಕೇಳ್ತಾನೆ. ಅದು ನನಗ್ ಆಗ್ತಾ ಇಲ್ಲ. ಹೌದು, ನೀನ್ ತಿನ್ನೋದು ಕೂಡ ಕಡಿಮೆ ಮಾಡ್ಕೋ, ನಿನ್ನ ದೇಹದ ಸ್ಥಿತಿ ಏನು, ನೀನ್ ಎಲ್ಲಿ ಹೋದ್ರು ಹಿಂದೆ ನಿನಗೆ ಶುಶ್ರೂಷೆಗಾಗಿ ನೀನ್ ಹಿಂದೆ ಬರ್ಬೇಕು, ಏನು ಡಾಕ್ಟರ್ಸ್ ಅಂತವ್ರೆಲ್ಲ ನರ್ಸ್ಗಳು ನೀನ್ ಹಿಂದೆ ಓಡಾಡ್ತಾ ಇರ್ಬೇಕು, ಅಂತ ಪರಿಸ್ಥಿತಿಯನ್ನು ನೀನ್ ಯಾಕೆ ತಂದ್ಕೊಂಡೀಯ ಅಂತ ಹೇಳಿ ಬೈತಾನಂತೆ ಬುದ್ಧ. ಬೈದ ತಕ್ಷಣ ಆತನಿಗೆ ಮಂತ್ರಿ ಇರ್ತಾನಲ್ಲ, ಜೊತೆಗೆ ಬಂದಿರೋಂತ ಮಂತ್ರಿಗೆ ಹೇಳ್ತಾನಂತ, ನೋಡು ನೀನು ಇನ್ನು ಮುಂದೆ ಆತ ಊಟ ಕೂತ್ಕೊಂಡಾಗ ನೀನ್ ಅವತ್ತನ್ ಮುಂದೆನೆ ಕೂತ್ಕೋಬೇಕು, ಓಕೆನಾ. ಆತ ನಿದ್ದೆ ಮಾಡ್ತಾನಂದ್ರೆ ಆತನ್ ಮುಂದೆನೆ ಇರ್ಬೇಕು ನೀನ್, ಅವ್ನ್ ಏನ್ ಮಾಡಿದ್ರು ಅವ್ನ್ ಮುಂದೆ ಇರ್ಬೇಕು ನೀನ್ ಅಷ್ಟೇ ಅಂತ ಹೇಳಿದ. ಸರಿ, ಯಾಕೆ ಅಂದ್ರೆ ನೀನ್ ಎಚ್ಚರಿಸ್ಬೇಕು ಅವನಿಗೆ, ಅವ್ನ್ ಎಷ್ಟು ತಿಂತಾನ ಅನ್ನೋದು ನಿನಗ್ ಗೊತ್ತಿದೆ ಅಲ್ಲ, ಅವನು ವಯಸ್ಸಿಗೆ ಅವನಿಗೆ ಎಷ್ಟು ಬೇಕನ್ನೋದು ನಿನ್ಗೆ ಗೊತ್ತು, ಅಷ್ಟೇ ಉಣ್ಬೇಕು ಅವನು. ಅಷ್ಟು ತಿಂದಾದ್ಮೇಲೆ ನೀನು ಸ್ಟಾಪ್ ಮಾಡಂತ ನೀ ಹೇಳಲೇಬೇಕು ಅಂತ ಹೇಳ್ತಾನೆ ಬುದ್ಧ. ನಿನ್ ಅದ್ ಕಡಿವಾಣ ಹಾಕದೆ ಇದ್ರೆ ತುಂಬಾ ಕಷ್ಟ ಆಗತ್ತೆ ಅಂತ ಹೇಳಿ ಬೈತಾನೆ, ಆ ಮಂತ್ರಿಗೂ ಬೈತಾನೆ. ಸರಿ ಮಹಾರಾಜ್ರೆ ಅಂತ ಹೇಳಿ ನೆಕ್ಸ್ಟ್ ಏನ್ ಮಾಡ್ತಾನೆ ಅಂದ್ರೆ, ಆತ ಊಟಕ್ಕೆ ಕೂತ್ಕೊಂಡಾಗ ಅವ್ನ್ ಮುಂದೆ ಕೂತ್ಕೊಳ್ಳೋದು, ರಾಜ ಸಾಕ್ ಮಾಡಿ ಅಂತ ಹೇಳ್ತಾ ಇರ್ತಾನೆ. ರಾಜ ಇನ್ನು ತಿನ್ನುವ ಹಾಗಿಲ್ಲ, ನೀವು ಸಾಕು ಅಂತ ಮುಂದೆ ಬಡಿಸ್ತಾ ಇರ್ಲಿಲ್ಲ, ಊಟ ಬಡಿಸ್ತಾ ಇರ್ಲಿಲ್ಲ, ಅಷ್ಟೇ ತಿಂದಿಡ್ಬಿಡು. ಅವ್ನ್ ತುಂಬಾ ಕೋಪ ಬರ್ತಾ ಇದೆ, ನೀನ್ ಬಾಯಿ ಮುಚ್ಚು, ನೀನ್ ಅಲ್ಲಿ ಏನೋ ಕೇಳ್ಕೊಂಡ್ ಬಂದಿದ್ ಇಲ್ಲಿ ನನಗ್ ಹೇಳು ಹಂಗಿಲ್ಲ ಅಂತ ಹೇಳಿ ಗದರ್ಸ್ತಾ ಇರ್ತಾನೆ. ಅವಾಗೆ ಮತ್ತೆ ಹೇಳ್ತೇನೆ, ಇಲ್ಲ ನಾನು ಬುದ್ಧ ಭಗವಾನ್ ಹೇಳಿದ್ದು, ಬೇರೆ ಯಾರಾದ್ರೂ ಹೇಳಿದ್ರೆ ನಾನು ಸುಮ್ನೆ ಆಗ್ಬಿಡ್ತಿದ್ದೆ, ಭಗವಾನ್ ಬುದ್ಧ ಹೇಳಿದಾರೆ ಅಂದ್ರೆ ನಾನ್ ಅದನ್ನ ನಿಮಗೆ ಹೇಳ್ತೀನಿ, ನಾಳೆ ಬಂದು ನನಗ್ ಪ್ರಶ್ನೆ ಮಾಡಿದ್ರೆ ನಾನೇನ್ ಹೇಳಿ ಅಂತ ಹೇಳಿ ಅವ್ರು ಹೇಳ್ತಾರಂತೆ ಮಂತ್ರಿ. ಅವಾಗೆ ದಿನ ಪ್ರತಿಯೊಂದು ಕೆಲಸದಲ್ಲೂ ಅದೇ, ಊಟ ಆದ ತಕ್ಷಣ ಮಲ್ಕೊಳದೆ, ಆತನ್ಗೇನ್ ಕೆಲ್ಸ ಇಲ್ಲ, ಮಲ್ಕೊಂಡ್ರೆ ವಿಪರೀತ. ಇವಾಗ ನಾವು ಯಾರಂದ್ರೆ ಏನ್ ಹೇಳ್ತಾರೆ, ರಾವಣನ್ ತಮ್ಮ, ಅವತ್ತನ ಹೆಸರು ಬರ್ತಾ ಇಲ್ಲ ನನಗೆ, ಆತ ತರ ಅವನು ಹಾಗೆ, ಆತನ ತರಾನೇ ತಿನ್ನೋದು ಮಲಗೋದು. ಆತ 6 ತಿಂಗಳು ಮಲ್ಕೋತಿದ್ದೆ, ಇವ್ನ ಹಂಗಲ್ಲ, ಚೆನ್ನಾಗ್ ತಿನ್ನೋದಂದ್ರೆ ಮಿತಿಮೀರಿ ತಿನ್ನೋದು, ಮಿತಿಮೀರಿ ಮಲಗೋದು, 2 ಕೆಲಸ ಚೆನ್ನಾಗಿ. ಸೊ ಆರೋಗ್ಯ ಹಾಳಾಗ್ತಾ ಇತ್ತು. ಅವನು ಮಲ್ಕೊಂಡಾಗ ಕೂಡ ಟೈಮ್ ನೋಡ್ಕೊಂಡು ಎಚ್ಚರಿಸೋದು, ಆಮೇಲೆ ತಿನ್ನೋದ್ರಲ್ಲಿ ಎಚ್ಚರಿಸೋದು, ಆಮೇಲೆ ನಿದ್ದೆ ಕಡಿಮೆ ಮಾಡ್ಸೋದು, ಇದೆಲ್ಲ ಮಾಡ್ಸ ಅವಾಗ ಒಂದು ಸರಿ ಅನ್ನಿಸ್ತು, ಇವನು ಕರೆಕ್ಟ್ ಆಗಿದ್ದಾನೆ, ನನಗೆ ಎಷ್ಟು ಬೈದ್ರು ಪರವಾಗಿಲ್ಲ ಅಂತ. ಅವ್ನಿಗೆ ಹೆಂಗಾಯ್ತಂದ್ರೆ, ಹೋಗಿ ಸಾರಿ ಕೇಳ್ತಿದ್ದಾನೆ, ನನಗ್ ಕ್ಷಮಿಸ್ಬಿಡಪ್ಪ ಮಂತ್ರಿ, ನನಗ್ ಕ್ಷಮಿಸ್ಬಿಡು, ನಿನಗ್ ನಾನ್ ತುಂಬಾ ಕಷ್ಟ ಕೊಡ್ತಾ ಇದ್ದೀನಿ, ನನಗ್ ಪ್ರತಿ ಸರಿ ಬೈತಾ ಇದ್ದೀನಿ, ಊಟ ಮಾಡ್ಬೇಡ ಸಾಕು ಅಂತ ನೀ ಹೇಳ್ತಿದ್ಯಾ, ಆದ್ರೂ ನಾನು ಬೈತೀನಿ, ನಿನಗೆ ಎಷ್ಟು ಬೈತೀನಿ, ನನಗ್ ಕ್ಷಮಿಸ್ಬಿಡು ಅಂತ ಹೇಳಿ ಪ್ರತಿ ಸರಿ ಹೋಗಿ ಕೇಳ್ತಾ ಇದ್ದೆ. ಇದು ಒಂದ್ ಸ್ವಲ್ಪ ತಿಂಗಳ ಆಯ್ತು. ಅದನ್ನ ಏನು ಕಂಟ್ರೋಲ್ ಯಾರ ಕೈ ಕೊಟ್ಟಿದ್ದು, ಮಂತ್ರಿ ಕೈಗೆ ಕೊಟ್ಟಿದ್ರಲ್ಲ, ಆತ ಕಂಟ್ರೋಲ್ ಕರೆಕ್ಟ್ ಆಗಿ ಮಾಡ್ದ. ಆ ರಾಜ ಇದ್ದಾನೆ, ನಮ್ಮ ಚಕ್ರವರ್ತಿ ಇದಾನಂತ ಏನೂ ಹೆದರಿಕೆ ಇಲ್ಲ. ಆತನಿಗೆ ಏನಂದ್ರೆ ಬುದ್ಧ ಭಗವಾನ್ ಹೇಳಿದಾರಲ್ಲ, ಅದು ಒಂದೇ ಆತನಿಗೆ ತಲೆ ಒಳಗ್ ಹೋಗಿತ್ತು. ಈ ಸುಮಾರು ತಿಂಗಳುಗಳು ನಡೆದು ಆತನ ದೇಹ ಒಂದು ವ್ಯವಸ್ಥೆಯಲ್ಲಿ ಬಂತು, ಆಮೇಲೆ ಅವನ ಆರೋಗ್ಯ ಸುಧಾರಿಸ್ತಾ ಬಂತು, ಮೆಂಟಲಿ ಕೂಡ ಅವನು ಸುಧಾರಿಸಿದ. ಯಾಕಂದ್ರೆ ಇವ್ನ್ ಮಾಡ್ತಾ ಇರೋ ತಪ್ಪಲ್ಲ, ಭಗವಾನ್ ಬುದ್ಧನ್ ಮಾತು ಕೇಳಿ ನನ್ನನ್ ಕಂಟ್ರೋಲ್ ಆದ್ರೆ ನನ್ನ ಒಳ್ಳೇದಕ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯ್ತು. ಸೊ ಇದನ್ನೆಲ್ಲ ಮಾಡಿ ಕೆಲವು ತಿಂಗಳಾದ್ಮೇಲೆ ಬುದ್ಧ ಭಗವಾನ್ ಮತ್ತೆ ಆ ಕಡೆ ಅವರ ಒಂದು ರಾಜ್ಯಕ್ಕೆ ಬಂದಾಗ ನೋಡಿದ್ರಂತೆ, ಎಸ್ ಇದೇ ನಮಗೆ ಬೇಕಾಗಿರೋದು, ಇದನ್ನೇ ನಾನು ಹೇಳೋದು, ನಾನ್ ನಿನಗೆ ಮಂತ್ರ ಹೇಳಿಂತ ಭಗವಾನ್ ಬುದ್ಧರೇ, ನೀವ್ ಹೇಳಿದ್ದನ್ನ ನಾನ್ ಮಾಡಾಕ ಬಹಳ ಪರಿಶ್ರಮ ಪಟ್ಟಿದೀನಿ, ನನ್ನ ಮೇಲೆ ನನಗೆ ಅರಿವಿರ್ಲಾರ್ದಂಗೆ ಇವನನ್ನ ನಾನ್ ನೋಡ್ಕೊಂಡಿದೀನಿ, ಆದ್ರೆ ಈ ಒಂದು ಸ್ಥಿತಿಗೆ ಬರ್ಬೇಕಂದ್ರೆ ಭಗವಾನ್ ನೀವೇ ಕಾರಣ,
ನೀವ್ ಹೇಳಿದ್ದಕ್ಕೆ ನಾನು ಪಾಲಿಸ್ಬೇಕು ಅನ್ನೋದು ನನ್ನಲ್ಲಿ ಬಂತು. ಆದ್ರೆ ನೀವ್ ಹೇಳ್ದೆ ಇದ್ರೆ ನಾನು ಕೂಡ ಪಾಲಿಸ್ತಾ ಇರ್ಲಿಲ್ಲ, ಅದು ಹಾಗೆ ನಡೀತಾ ಇತ್ತು ಅಂತ ಹೇಳ್ದ. ಅವಾಗ ಏನಂತಂದ್ರೆ ಬಂದು ಕ್ಷಮೆ ಕೇಳ್ದ ಚಕ್ರವರ್ತಿ. ಭಗವಾನ್, ನನ್ನನ್ನು ಉದ್ಧಾರ ಮಾಡಿದ್ ನೀವೇ, ನಾನಿವಾಗ ಸಿಕ್ಕಾಪಟ್ಟೆ ಬದ್ಲಾಗಿದ್ದೀನಿ ಅಂತ ಹೇಳಿ. ಹೆಂಗೆ ಅಂತಂದ್ರೆ ಒಂದ್ ಟೈಮ್ ಮೇಂಟೈನ್ ಮಾಡೋದಾಗ್ಲಿ, ಊಟದ್ದಾಗ್ಲಿ, ಅಲ್ಲಿ ನೋಡ್ರಿ ಆತ ಎಷ್ಟು ಚಪಲ ಇತ್ತು ಊಟದ್ದು ಅಂತಂದ್ರೆ ನೋ, ಅದೆಲ್ಲ ಕಡಿಮೆ ಮಾಡ್ಕೊಂಡು ಇತಿಮಿತಿಗೆ ಇಳಿದ. ಇನ್ನ ಮಲ್ಗೋದಂದ್ರೆ ದೊಡ್ಡ ತೇಲಾಡೋದು ಭ್ರಮೆನಲ್ಲಿ, ಹಂಗೆ ಅದನ್ನ ಕಂಟ್ರೋಲ್ ಆಗ್ಬಿಡ್ತು. ಆಮೇಲೆ ಬೈತಾ ಇದ್ದ ಸಿಕ್ಕಾಪಟ್ಟಿ, ಎಲ್ಲ ತನ್ನೇನ್ ಕಂಟ್ರೋಲ್ ಮಾಡುವಂತ ಮಂತ್ರಿಗೆ ಬೈತಾ ಇದ್ದ. ಅದೆಲ್ಲ ಮತ್ತೆ ಸಾರಿ ಕೇಳುವಂಗೆ ಅದನ್ನ ಮಾಡಿಸ್ತಾ ಇತ್ತು. ಯಾಕೆ? ಒಂದು ಅರಿವು ಅದು ಬಂದ್ಬಿಟ್ಟು ಹೇಳ್ತಾ ಇತ್ತು, ಓ ಬುದ್ಧ ಭಗವಾನ್ ಹೇಳಿದ್ದಾರೆ, ಅದಕ್ಕೆ ಇದು ಕಂಟ್ರೋಲ್ ನಡೀತಾ ಇದೆ. ಮತ್ತೆ ಹೋಗಿ ಸಾರಿ ಕೇಳ್ತಾ ಇದ್ದ. ಇದೆಲ್ಲ ಏನಂತಂದ್ರೆ ಮೊದ್ಲು ನಾನು ಹೇಳಿದ್ನೆಲ್ಲ ಅಹಮ್ಮನಿಂದ, ಇದು ಎಲ್ಲ ಅಹಮ್ಮನಿಂದ ಮಾಡ್ತಾ ಇದ್ದ. ನನ್ಗೆಲ್ಲ ಇದೆ ಕೈ, ಯಾರು ಏನ್ ಹೇಳಿದ್ರೆಲ್ಲ ಸಿಗತ್ತೆ. ಈ ಅಹಮ್ಮು, ಆಸೆ, ವಿರೋಧಿಗಳು, ಚಾಪಲ್ಯತೆಗಳು, ಇದು ಎಲ್ಲ ಆತನಿಗೆ ಇತ್ತು. ಬುದ್ಧ ಭಗವಾನ್ ಬಂದು ಮುಂದೆ ಕುಂದ್ರಿಸಿ ಆತ ಮಾಡ್ತಾ ಇರೋದನ್ನೆಲ್ಲ ನೋಡಿದೆ. ಉಳಿದೆಲ್ಲ ಪ್ರಜೆಗಳು ಎಷ್ಟು ಚೆನ್ನಾಗಿ ಧ್ಯಾನದಲ್ಲಿ ಅದ್ಭುತ ಆನಂದವನ್ನು ಪಡಿತಾ ಇದ್ರೆ, ಇಲ್ಲಿ ಏನಾಗಿತ್ತು ಅಂದ್ರೆ ಈತ ಅವರ ಈ ಒಂದು ಭ್ರಮೆನಲ್ಲಿ ತೇಲಾಡ್ತಾ ಇದ್ದ. ಈ ಭ್ರಮೆನಲ್ಲಿ ತೇಲಾಡೋನನ್ನ ಅಲ್ಲಿ ಅರಿವು ಅನ್ನೋ ಆ ಮಂತ್ರಿಯನ್ನ ನಿಲ್ಸಿ ಏನ್ ಮಾಡ್ದ ಅಂತಂದ್ರೆ, ಅಲ್ಲಿ ಅವನಿಗೆ ಕೀಲಿ ಕೈಯನ್ನ ಕೊಟ್ಟು ಅದನ್ನ ತಿರ್ಸ್ಬೇಕು ನೀನೇ ಅಂತ ಹೇಳ್ತಾ ಇದೆ. ಎಷ್ಟೇ ಭ್ರಮೆ ಎಳ್ಕೊಂಡ್ ಹೋಗ್ತಾ ಇದ್ರು ಕೂಡ ಮಂತ್ರಿ ಅನ್ನೋನು ತನ್ನತ್ರ ಬೀಗ ಇರೋದ್ರಿಂದ ಅದನ್ನ ತಿರ್ಸ್ತಾನೆ ಇದ್ದ. ಇದಾದ್ಮೇಲೆ ನೆಕ್ಸ್ಟ್ ಏನಾಯ್ತಂದ್ರೆ, ಅದು ಹದ್ದೋಬಸ್ತಿಗೆ ಬಂದು ಚಕ್ರವರ್ತಿ ಒಳ್ಳೆ ಒಂದು ನಿಟ್ಟಿನಲ್ಲಿ ಬದುಕಿ ಕಲ್ತ ಮೇಲೆ ಬುದ್ಧ ಭಗವಾನ್ಗೆ ಸ್ವತಃ ಹೋಗಿ ತನ್ನ ಅಪ್ರಿಶಿಯೇಟ್ ಮಾಡ್ತಾನೆ. ಒಬ್ಬನ ಜ್ಞಾನ ತಗೋಬೇಕು, ಒಂದು ಅರಿವಿನಲ್ಲಿ ಬದುಕ್ಬೇಕು ಅಂತಂದ್ರ ನಿನ್ನಂತ ಭಗವಾನ್ರು ಇರ್ಬೇಕು ಅಂತ ಹೇಳಿ ಉದ್ದಕ್ಕೆ ಸಾಷ್ಟಾಂಗ ನಮಸ್ಕಾರನ ಹಾಕ್ತಾನಂತೆ. ಹಿಂಗಾಗಿ ಕೊನೆಗೆ ನಮ್ದು ಏನ್ ಸ್ಥಿತಿ ಅಂತಂದ್ರೆ, ನಾವು ಭ್ರಮೆಯಲ್ಲಿ ಇದೀವಿ. ಈತ ರಾಜನ್ ತರ ಭ್ರಮೆನಲ್ಲಿ ಹೋಗ್ತಾ ಇದ್ರೆ ನಾವ್ ಎಲ್ಲೋ ಹೋಗಿ ಹಳ್ಳಕ್ ಬೀಳೋದು ಪಕ್ಕ. ಈ ಜನ್ಮನೋ ಇನ್ನೆರಡು ಜನ್ಮನೋ ನಮ್ದು ಮುಗಿತಾ ಹೋಗ್ತಾ ಇರತ್ತೆ ಈ ಒಂದು ಆಧ್ಯಾತ್ಮಿಕಕ್ಕೆ ಬಂದು. ಬಟ್ ಆ ಅರಿಷಡ್ ವರ್ಗಗಳು ಏನಿದಾವಲ್ಲ, ಅಲ್ಲಿ ನಾವು ಬಿದ್ದು ಹೋಗೋದ್ ಬೇಡ. ಆಧ್ಯಾತ್ಮಿಕಕ್ಕೆ ಬಂದವರು ಬಿದ್ದು ಹೋಗ್ತಾರೆ. ಇಲ್ಲಿ ನಮ್ಗೆ ಆಧ್ಯಾತ್ಮಿಕ ಬಂದಿದಾರೆ ಬಿಡಪ್ಪ, ಅಷ್ಟು ಬುಕ್ ಓದ್ತಾರೆ, ಇಷ್ಟು ಧ್ಯಾನ ಮಾಡ್ತಾರೆ, ನಾವೆಲ್ಲೂ ತಪ್ಪಂಗಿಲ್ಲ ಅನ್ನೋದು ಇಲ್ಲನೇ ಇಲ್ಲ, ಸುಳ್ಳು. ನಾವ್ ಎಲ್ಲಿ ಆ ಭ್ರಮೆ ಎಳ್ಕೊಂಡ್ ಹೋಗ್ತಾ ಇದೆ ಅಂತ ನಮಗೂ ಗೊತ್ತಾಗಲ್ಲ. ಹಂಗಾಗಿ ನಮ್ಮ ಈ ಸಬ್ ಕಾನ್ಶಿಯಸ್ ಮೈಂಡ್ ಆ ಮಂತ್ರಿನ ಮಾಡ್ಬಿಟ್ಟು ಮಂತ್ರಿಗೆ ಅರಿವು ಕೊಡ್ಬೇಕು. ನೀನ್ ಎಚ್ಚರಿಸಪ್ಪ, ನನ್ನನ್ನ ಎಚ್ಚರಿಕೆಯಿಂದ ಇರುವಂಗೆ ನೀನ್ ಬದಲಾಯಿಸ್ತಾ ಇರ್ಬೇಕು, ನನ್ನನ್ನ ಸರಿಯಾದ ದಾರಿಗೆ ನೀನೇ ಕರ್ಕೊಂಡ್ ಹೋಗ್ಬೇಕಂತ ಅದಕ್ ನಾವ್ ಯಾವಾಗ ಹೇಳ್ತೀವಲ್ಲ, ಪದೇ 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 ನಾವ್ ಅದಕ್ಕೆ ಹೇಳ್ತಾ ಇರ್ಬೇಕು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ. ಓಕೆ, ಈ ಒಂದು ಕಥೆನಲ್ಲಿ ಅವ್ರು ತೋರಿಸಿದ್ದಾರೆ ಆ ಮಂತ್ರಿ ಅನ್ನೋದೇ ನಮ್ಮ ಒಂದು ಏನು ಸಬ್ ಕಾನ್ಶಿಯಸ್ ಮೈಂಡ್. ನಾವ್ ಏನ್ ಹೇಳ್ತೀವೋ ಅದನ್ನ ಹೊರಗ್ ತರೋದು ಮಂತ್ರಿ ಕೆಲ್ಸ. ಸೊ ಕೊಡುವಾಗ ಸಂದೇಶಗಳನ್ನ ಕರೆಕ್ಟ್ ಆಗಿ ಕೊಡಬೇಕು. ಮೊದ್ಲು ಭ್ರಮೆಯಲ್ಲಿದ್ದ ನಾವು ನೋಡಿದ್ದು, ಕಂಡಿದ್ದು, ಕೇಳಿದ್ದು ಎಲ್ಲ ಕೊಡ್ತಿದ್ವಿ. ಅದೇ ತರ ಉಲ್ಟಾ ದುಃಖ, ಭಯ, ಅದು ಇದು ನೋ, ಅದೆಲ್ಲ ಬೇಡ. ನಮ್ಮನ್ನು ಉದ್ಧರಿಸಕ್ಕೆ ಬೇರೆ ಯಾರೆಲ್ಲ, ಒಂದು ಜ್ಞಾನ ಸಿಕ್ತು ಅಂದ್ರೆ ಅದನ್ನ ನಮ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾವು ಫೀಡ್ ಮಾಡ್ಬೇಕು ಅನ್ನೋದು ಇಲ್ಲಿ. ಈ ರೀತಿ ಮಾಡಿದಾಗ ಏನಾಗ್ತಾ, ನಿರ್ವಾಣವೇ ನಮಗೆ ಪರಮ ಸುಖ ಅನ್ನೋದು ಅರ್ಥ ಆಗುತ್ತೆ. ಖಂಡಿತವಾಗ್ಲೂ ನಾವು ಆ ನಿರ್ವಾಣದ ಸ್ಥಿತಿಗೆ ಹೋಗಕ್ಕೆ ಸಾಧ್ಯ ಆಗತ್ತೆ. ಓಕೆ, ಸಬ್ ಕಾನ್ಶಿಯಸ್ ಮೈಂಡ್ ಬೇರೆ ಯಾರೆಲ್ಲ ನಮ್ ಬೆಸ್ಟ್ ಫ್ರೆಂಡ್ ಅಂತ ದಯವಿಟ್ಟು ಅನ್ಕೊಂಡು, ಆ ಬೆಸ್ಟ್ ಫ್ರೆಂಡ್ ನ ಡೈಲಿ ನಾವು ಹೆಂಗ್ ಮಾತಾಡ್ಸ್ಬೇಕಂದ್ರೆ, ಇವಾಗ ನಿಮ್ಮ ಬೆಸ್ಟ್ ಫ್ರೆಂಡ್ ಮುಂದೆ ಬಂದಾಗ ನೀವ್ ಎಷ್ಟು ಆದರ ಆತಿಥ್ಯ ಮಾಡ್ತೀರ. ನೀ ಬಂದಿಯ ಬಾಮ್ಮ, ಒಳಗಡೆ ಬಾ, ಕೂತ್ಕೋ. ಅವಳು ಹೋಗ್ತೀನಂದ್ರು ಬಿಡೋದಿಲ್ಲ, ಕೂತ್ಕೋ, ಇವತ್ ಬಂದಿ, ಬಾಳ್ ದಿವ್ಸಕ್ ಬಂದಿ, ಕೂತ್ಕೋ, ಟೀ ಕುಡಿ, ಅದನ್ ಮಾಡ್ಕೊಡ್ತೀನಿ. ಇದು ಹೆಂಗ್ ಓಡಾಡ್ತಿರ್ತೀವಿ ಗೊತ್ತಾ, ಕಿಚನ್ಗೆ ಹಾಲ್ಗೆ ಓಡಾಡ್ತಾನೆ ಇರ್ತೀವಿ ನಾವು. ಅದು ತಿನ್ಬೇಕಿದೆ ನನ್ ಬೆಸ್ಟ್ ಫ್ರೆಂಡ್, ಆಕಿ ಇವತ್ ಏನ್ ಮಾಡ್ಕೊಡ್ಬೇಕು, ನಾನು ಏನ್ ತಿನ್ಸ್ಬೇಕು ನಾವ್, ಅದೇ. ಇನ್ನ ಹೊರಗ್ ಹೋಗೋಣ, ನಡಿ, ಹೋಗ್ ತಿರ್ಗಾಡ್ಕೊಂಡ್ ಬರ, ಎಷ್ಟು ಪ್ರೀತಿ ಇರತ್ತೆ ಅಲ್ವಾ. ಆ ಪ್ರೀತಿನ ನಮ್ ಸಬ್ ಕಾನ್ಶಿಯಸ್ ಅದಕ್ಕೆ ಕೊಟ್ಟು ಬಿಟ್ರೆ, ನೀವು ಇವತ್ತಿನಿಂದ ಪ್ರಾಕ್ಟೀಸ್ ಮಾಡಿದ್ರೆ ಒಂದ್ 10-15 ದಿವ್ಸವರೆಗೂ ನೋಡ್ರಿ, ಅದಕ್ ಡೈಲಿ ಹಂಗೆ ಮಾತಾಡ್ಸಿ. ನನ್ ಬೆಸ್ಟ್ ಫ್ರೆಂಡ್ ನೀನಿಲ್ಲೇ ನನ್ಗೆ ಯಾರು ಇಲ್ಲ, ಇನ್ನೊಂದು ಬೆಸ್ಟ್ ಫ್ರೆಂಡ್ ಇಲ್ಲ, ನೀನೇ ಬೆಸ್ಟ್ ನನಗೆ ಅಂತ ಹೇಳಿ ನನ್ನನ್ನ ಸರಿದಾರಿಗೆ ನೀ ತರ್ಲೇಬೇಕು. ನಾನು ಊಟದಲ್ಲಾಗ್ಲಿ ಯಾವ್ದೇ ಒಂದ್ ಕೆಲ್ಸ ಮಾಡಕ್ ಹೋದ್ರು ಕೂಡ ಯಾವ್ದು ಸರಿ ಇದೆ ಅದನ್ನ ಚೂಸ್ ಮಾಡೋದು ನೀನೇ, ನಾನಲ್ಲ.
ಸೊ ಇಲ್ಲಿ ರಾಜ ಹೊರಗಡೆ ನಾ ರಾಜ ಆಗಿ ಕಾಣ್ತಿರ್ಬಹುದು, ನನ್ನನ್ ರಾಜನನ್ನಾಗಿ ಮಾಡೋದು ನಮ್ ಸಬ್ ಕಾನ್ಶಿಯಸ್ ಮೈಂಡ್. ಓಕೆನಾ? ಅದು ಆ ಮಂತ್ರಿಗೆ ನಾವ್ ಏನ್ ತಿಳುವಳಿಕೆ ಕೊಡ್ತೀವಿ, ಮಂತ್ರಿ ಅನ್ನೋದು ಬೇಡ, ನಮ್ ಬೆಸ್ಟ್ ಫ್ರೆಂಡ್ ಅನ್ನ ನಾವ್ ಏನ್ ಹೇಳ್ತೀವೋ ಅದು ನಾನು ಅದ್ರ ಬೆಸ್ಟ್ ಫ್ರೆಂಡ್ ಆಗಿರ್ತೀನಿ, ಅದು ಕೂಡ ನನ್ ಬೆಸ್ಟ್ ಫ್ರೆಂಡ್. ಅದಕ್ಕೂ ಕಲ್ಮಶ ಇಲ್ಲ. ನಾನು ಏನ್ ಹೇಳ್ತೀನೋ ಅದೇ ಮಾಡೋದು ಅದ್ರ ಕರ್ತವ್ಯ. ಇದು 100ಕ್ಕೆ 1000ರಷ್ಟು ಸತ್ಯ. ಯಾಕೆ ಅಂದ್ರೆ ಇವಾಗ ನೋಡಿ, ಸಬ್ ಕಾನ್ಶಿಯಸ್ ಮೈಂಡ್ ಒಂದಿರುತ್ತೆ, ಕಾನ್ಶಿಯಸ್ ಮೈಂಡ್ ಇರುತ್ತೆ. ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಕಾನ್ಶಿಯಸ್ ಮೈಂಡ್ ರಾಜ, ಸಬ್ ಕಾನ್ಶಿಯಸ್ ಮೈಂಡ್ ಮಂತ್ರಿ. ಮಂತ್ರಿ ಕೆಲಸ ಏನು, ರಾಜ ಏನ್ ಹೇಳ್ತಾನೆ ಅದನ್ನೇ ಇದು ಮಾಡ್ಬೇಕು. ಓಕೆನಾ? ಅವ್ನ್ ತಪ್ಪು ಹೇಳ್ತಾನೋ ಸರಿ ಹೇಳ್ತಾನೋ ಏನ್ ಹೇಳ್ಕೊಡ್ತಾನ ಮಾಡೋದ್ ಮಾತ್ರ ಸಬ್ ಕಾನ್ಶಿಯಸ್ ಮಂತ್ರಿ ಕೆಲಸ. ಇದಕ್ಕೆ ಸರಿಯಾದದ್ದನ್ನೇ ನಾವು ಕೊಟ್ರೆ ಹೊರಗಡೆ ನಾವು ಎಲ್ಲಾ ಸರಿಯಾಗಿರ್ತೀವಿ, ಒಳಗ್ ಸರಿ ಇದ್ರೆ ಹೊರಗೂ ಕೂಡ ಚೆನ್ನಾಗಿರ್ತೀವಿ ಅನ್ನೋದು ಇದೊಂದು ಕಾನ್ಸೆಪ್ಟ್. ಸೊ ನಮ್ಮ ನಿರ್ವಾಣಕ್ಕೆ ನಾವು ಕಾರಣರಾಗ್ಬೇಕು. ಅದು ಹೆಂಗೆ ಅಂದ್ರೆ ಪರಮ ಸುಖದಿಂದ ನಾವು ಅಲ್ಲಿ ಅನುಭವಿಸಿ ಅಲ್ಲಿ ಹೋಗ್ಬೇಕು ನಾವು ಅನ್ನೋದೇ ಈ ಒಂದು ಕಾನ್ಸೆಪ್ಟ್. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದ. ಇವ ವೇದಿಕೆ ಕೊಟ್ಟಿದ್ದಕ್ಕೆ ರಂಗನಾಥ್ ಸರ್ಗೂ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು.